ಎಲ್ಲರಿಗೂ ನಮಸ್ಕಾರ. ಫೇಸ್ಬುಕ್ ಲೈವ್ನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲ ವೀಕ್ಷಕರಿಗೂ ಶ್ರೋತೃ ಬಂಧುಗಳಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆ. ಕರ್ನಾಟಕದ ಇತಿಹಾಸ ನಿರ್ಮಿಸುವಲ್ಲಿ ಮಹತ್ವದ ಕೊಡುಗೆ ನೀಡಿದ ಇತಿಹಾಸಕಾರನ ಕುರಿತಾದ ಈ 41ನೆಯ ಸರಣಿ ಕಾರ್ಯಕ್ರಮವನ್ನು ಇಂದು ನಾವು ನಡೆಸುತ್ತಿದ್ದೇವೆ. ಇಂದಿನ ವಿಷಯ ಹೈದರಾಬಾದ್ ಕರ್ನಾಟಕ ಚರಿತ್ರೆ ಕಟ್ಟಿದ ಇತಿಹಾಸಕಾರ ಪದ್ಮಭೂಷಣ ಡಾಕ್ಟರ್ ಗುಲಾಂ ಯಾಜ್ದಾನಿ ಇವರ ಬಗ್ಗೆ ಡಾಕ್ಟರ್ ಎಸ್.ಕೆ. ಅರುಣಿ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಉಪನ್ಯಾಸವನ್ನು ಶುರು ಮಾಡುವ ಮೊದಲು ಎಸ್.ಕೆ. ಅರುಣಿ ಸರ್ ಅವರ ಕಿರು ಪರಿಚಯ. ಡಾಕ್ಟರ್ ಶಿವಶರಣ ಅರುಣಿ ಅವರು ಯಾದಗಿರಿ ಜಿಲ್ಲೆಯ ಶಹಾಪುರ ಊರಿನವರು. ಅವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ವಿದ್ಯಾಭ್ಯಾಸ ಮಾಡಿ ನಂತರ ಪೂನಾದ ಡೆಕ್ಕನ್ ಕಾಲೇಜಿನಲ್ಲಿ ಪ್ರೊಫೆಸರ್ ಕೆ ಪದ್ದಯ್ಯ ಅವರ ಮಾರ್ಗದರ್ಶನದಲ್ಲಿ ಸುರಪುರ ಸಂಸ್ಥಾನದ ಚರಿತ್ರೆ ಮತ್ತು ಸಂಸ್ಕೃತಿ ಎಂಬ ವಿಷಯದ ಕುರಿತು ಸಂಶೋಧನೆ ನಡೆಸಿ PhD ಪದವಿಯನ್ನು ಪಡೆದಿರುತ್ತಾರೆ. ಇತಿಹಾಸದ ಉಪನ್ಯಾಸಕರಾಗಿ ಶಹಾಪುರ ಮತ್ತು ಜೇವರ್ಗಿಯ ಸರ್ಕಾರಿ ಮಹಾವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಕೇಂದ್ರ ಸರ್ಕಾರದ ಭಾರತೀಯ ಇತಿಹಾಸ ಅನುಸಂಧಾನ ಪರಿಷತ್ತು ICHR ಈ ಸಂಸ್ಥೆಯಲ್ಲಿ 1998ರಲ್ಲಿ ಸೇವೆಗೆ ಸೇರಿದ್ದಾರೆ. ಬೆಂಗಳೂರು ಪ್ರಾದೇಶಿಕ ಕೇಂದ್ರದ ಮುಖ್ಯಸ್ಥರಾಗಿ ಸುಮಾರು 20 ವರ್ಷಗಳಿಂದ ಕಾರ್ಯನಿರ್ವಹಿಸಿದ್ದಾರೆ. ಈ ಮಧ್ಯೆ ICHR ಸಂಸ್ಥೆಯ ಪ್ರಭಾರಿ ಸದಸ್ಯ ಕಾರ್ಯದರ್ಶಿಯಾಗಿಯೂ 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಡೆಕ್ಕನ್ ಕಾಲೇಜಿನ ವತಿಯಿಂದ ನಡೆದ ಪುರಾತತ್ವ ಉತ್ಖನನಗಳಾದ ಬೂದಿಹಾಳ್, ಹುಣಸಗಿ ಹಾಗೂ ಇಸಾಮಾಪುರ ಕ್ಷೇತ್ರಗಳಲ್ಲಿ ಭಾಗಿಯಾಗಿ ಅನುಭವ ಪಡೆದಿದ್ದಾರೆ. ಅಲ್ಲದೆ ವಿಜಯನಗರ ರಿಸರ್ಚ್ ಪ್ರಾಜೆಕ್ಟ್ ಆದ ಹಂಪಿ ಅನ್ವೇಷಣೆಯಲ್ಲಿಯೂ ಡಾಕ್ಟರ್ ಜಾನ್ ಫ್ರೀಸ್ ಅವರ ನಿರ್ದೇಶನದಲ್ಲಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತ ಅರುಣಿ ಅವರ ಸಂಶೋಧನೆ ವಿಷಯ ಮಧ್ಯಕಾಲೀನ ಕರ್ನಾಟಕ ಇತಿಹಾಸ ಮತ್ತು ಪುರಾತತ್ವದ ಕುರಿತಾಗಿವೆ. ಈವರೆಗೆ 8 ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ. ದಕ್ಕನಿ ಚಿತ್ರಕಲೆ, ಯಲಹಂಕ ನಾಡಪ್ರಭುಗಳ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ, ಬೆಂಗಳೂರು ಪರಂಪರೆ, ಕರ್ನಾಟಕ ಇತಿಹಾಸ ಅನ್ವೇಷಣೆಗಳು, ಮಧ್ಯಕಾಲೀನ ಕಲಬುರಗಿ, ನಮ್ಮ ಬೆಂಗಳೂರು, ಸುರಪುರ ಸಂಸ್ಥಾನ, ಹಿಸ್ಟಾರಿಕಲ್ ಅಂಡ್ ಆರ್ಕಿಯಾಲಜಿಕಲ್ ಸ್ಟಡಿ ಆಫ್ ಎ ಪಾಲಿಗಾರ್ ಸ್ಟೇಟ್ ಇನ್ ಸೌತ್ ಇಂಡಿಯಾ ಹಾಗೂ ಆರ್ಕಿಯಾಲಜಿ ಅಂಡ್ ಆಂಟಿಕ್ವಿಟೀಸ್ ಇವರು ಪ್ರಕಟಿಸಿರುವ ಕೃತಿಗಳು. ಈಗ ಸದ್ಯ ಇವರು ಬೆಂಗಳೂರಿನ ICHR ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನು ಈ ಉಪನ್ಯಾಸ ಮಾಲಿಕೆಗೆ ಸ್ವಾಗತಿಸುತ್ತಾ ಅವರ ಉಪನ್ಯಾಸಕ್ಕಾಗಿ ಈ ವೇದಿಕೆಯನ್ನು ಬಿಟ್ಟುಕೊಡಲಿದ್ದೇನೆ. ಸರ್, ಉಪನ್ಯಾಸವನ್ನು ಶುರು ಮಾಡಿ. ಧನ್ಯವಾದಗಳು ಕಾರ್ತಿಕ್ ಅವರೇ. ಕಾರ್ತಿಕ್ ಅವರು ನಮಗೆ ಚಿರಪರಿಚಿತರು. ಗೋಪಾಲ್ ರಾಯ್ ಸರ್ ಅವರ ಪುತ್ರರು. ಹಾಗಾಗಿ ತಮಗೆ ವಂದನೆಗಳು ಸರ್, ಧನ್ಯವಾದಗಳು ಆಗಿ ಕೂಡ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ತಡವಾಗಿ ಬರೋದಕ್ಕೆ ಕಾರಣ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಜಾಯಿನ್ ಆಗಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು. ಆ ಕಾರಣಕ್ಕಾಗಿ ತಮ್ಮಲ್ಲಿ ಕ್ಷಮೆಯನ್ನ ಕೇಳ್ತೀನಿ. ಮೊಟ್ಟ ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರು ಹಾಗೂ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಹೇಳಕ್ಕೆ ನಾನು ಬಯಸ್ತೇನೆ. ಈ ಹಿಂದೆ ನಾನು ಪ್ರೊಫೆಸರ್ ಎಸ್ ಶೆಟ್ಟರ್ ಅವರ ಕುರಿತಂತೆ ಒಂದು ಚಿಕ್ಕ ಉಪನ್ಯಾಸವನ್ನು ನೀಡಿದೆ. ಇದೇ ಸರಣಿಯಲ್ಲಿ ನನಗೆ ಮತ್ತೊಂದು ಅವಕಾಶ ನೀಡಿದ್ದಾರೆ. ಅದಕ್ಕಾಗಿ ನಾನು ಇತಿಹಾಸ ಅಕಾಡೆಮಿಗೆ ನನ್ನ ವಂದನೆಗಳನ್ನು ಈ ಮೂಲಕ ಹೇಳುತ್ತೇನೆ. 20ನೇ ಶತಮಾನದಲ್ಲಿ ನಮ್ಮ ನಡುಗೆ ಇತಿಹಾಸಕಾರರಾಗಿ, ಪುರಾತತ್ವರಾಗಿ, ಶಾಸನ ತಜ್ಞರಾಗಿ, ಪ್ರತಿ ಪ್ರವೀಣರಾಗಿ ಹಾಗೂ ಉರ್ದು ಸಾಹಿತಿ ಹಾಗೆ ಕರ್ನಾಟಕ ಒಳಗೊಂಡಂತೆ ದಕ್ಷಿಣ ಭಾರತ ಎಂದು ಕರೆಯಲ್ಪಡುವ ಡೆಕ್ಕನ್ ನಿಜಾಂ ರಾಜ್ಯದಲ್ಲಿ ಇತಿಹಾಸಕ್ಕೆ, ಚರಿತ್ರೆ ಅಧ್ಯಯನಗಳಿಗೆ ಅಪೂರ್ವವಾದಂಥ ಕೊಡುಗೆಗಳು ನೀಡಿದ ಪದ್ಮಭೂಷಣ ಡಾಕ್ಟರ್ ಗುಲಾಂ ಯಾಜ್ದಾನಿ ಅವರು ನಮ್ಮ ಚರಿತ್ರೆಯನ್ನ ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕ ಎಂದು ಕರೆಯಲ್ಪಡುವ ಅಥವಾ ಈಶಾನ್ಯ ಕರ್ನಾಟಕದ ಮುಖ್ಯವಾದಂಥ ಪ್ರದೇಶಗಳ ಇತಿಹಾಸವನ್ನ ಕಟ್ಟಿಕೊಟ್ಟು ಅವರಿಗೆ ನಾವು ಚಿರಋಣಿಯಾಗಿರ್ತೀವಿ ಅಂತ ಅನ್ನೋದು ನನಗನ್ಸುತ್ತೆ. ಕರ್ನಾಟಕದ ಇತಿಹಾಸ ಸಂದರ್ಭದಲ್ಲಿ
ಕರ್ನಾಟಕ ಇತಿಹಾಸ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಯಾಸ್ದಾನಿ ಅವರನ್ನ ನಾವು ನೆನೆಸಿಕೊಳ್ಳೋದು ಅನೇಕ ಕಾರಣಗಳಿಗಾಗಿ. ಅವರು ಪುರಾತತ್ವ ಇಲಾಖೆಯ ಅಂದ್ರೆ ಹೈದರಾಬಾದ್ ಪುರಾತತ್ವ ಇಲಾಖೆಯ ಸಂಸ್ಥೆಯ ಪುರಾತತ್ವ ಇಲಾಖೆಯ ಮುಖ್ಯಸ್ಥರಾಗಿ ಸುಮಾರು 30 ವರ್ಷಗಳ ದೀರ್ಘ ಸೇವೆಯನ್ನ ಸಲ್ಲಿಸಿದ್ದಾರೆ. ಆ ಒಂದು ದೀರ್ಘ ಸೇವೆಯಲ್ಲಿ ಕರ್ನಾಟಕ ಒಳಗೊಂಡಂತೆ ದಕ್ಷಿಣದ ಅಥವಾ ದಕ್ಕನದ ಬಹುಭಾಗವಾದಂಥ ಮರಾಠವಾಡ, ಹೈದರಾಬಾದ್, ಕರ್ನಾಟಕ, ತೆಲಂಗಾಣ ಪ್ರದೇಶಗಳಲ್ಲಿ ಅವರ ಶೋಧನೆಗಳು, ಸಂಶೋಧನೆಗಳು ಮತ್ತೆ ಅಧ್ಯಯನಗಳು ಗುರುತರವಾಗಿ ಕಂಡು ಬರ್ತವೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಹೇಳಬೇಕಂದ್ರೆ ಮಸ್ಕಿಯ ಶಾಸನಗಳನ್ನ ಆಗಿರ್ಬೋದು, ಕೊಪ್ಪಳದ ಪಕ್ಕದಲ್ಲಿರುವಂತಹ ಗವಿಮಠ, ಪಾಲ್ಕಿಗುಂಡು ಶಾಸನಗಳ, ಅಶೋಕನ ಶಾಸನಗಳ ಪ್ರಕಟಣೆಗಳಾಗಿರ್ಬೋದು, ಕುಕನೂರು, ನಾಗಾವಿ, ಮುನಿರಾಬಾದ್ ಮುಂತಾದ ಪ್ರದೇಶಗಳ ಕನ್ನಡ ಶಾಸನಗಳನ್ನ ಪ್ರಕಟಣೆಗೊಳಿಸುವುದರ ಜೊತೆಗೆ ಬೀದರ್ ಬಗ್ಗೆ ಬೃಹತ್ ಗ್ರಂಥವನ್ನ ರಚಿಸಿ, ಹಾಗೆ ಕಲಬುರಗಿ, ಆನೆಗುಂದಿ ಮತ್ತೆ ರಾಯಚೂರು, ಮುದಗಲ್ಲು, ಹರೇಂದ್ರ ಇತ್ಯಾದಿ ಪ್ರದೇಶಗಳ ಸ್ಥಳದ ಸ್ಮಾರಕಗಳ ದೀರ್ಘ ಪ್ರಕಟಣೆಗಳ ಮೂಲಕ ನಮಗೆ ಚಿರಸಾಯಿಯಾಗಿ ನಮಗೆ ಉಳಿದಿದ್ದಾರೆ. ಮತ್ತು ಬಹುಶಃ ಗುಲಾಂ ಯಾಸ್ದಾನಿ ಅವರು ಮೂಲತಃ ದೆಹಲಿಯವರು. ಇವರ ಮನೆತನ ಪ್ರಾಚೀನ ಅಂದ್ರೆ ಮಧ್ಯಕಾಲೀನ ಸಂದರ್ಭದಲ್ಲಿ ಇಂದಿನ ಹರಿಯಾಣದ ರೋಹ್ತಕ್ ಅನ್ನುವಂಥ ಪ್ರದೇಶದ ಕೋತ್ವಾಲರಾಗಿದ್ದಂಥವರು ಮನೆತನದವರು ಅಂತ ಹೇಳ್ತಾರೆ. ಇವರ ತಂದೆ ಒಬ್ಬ ಶಿಕ್ಷಕ, ಅಂದ್ರೆ ಬ್ರಿಟಿಷರಿಗೆ ಉರ್ದು, ಅರಬಿಕ್ ಮತ್ತು ಪರ್ಷಿಯನ್ ಭಾಷೆಗಳನ್ನು ಕಲಿಸುವ ಶಿಕ್ಷಕರಾಗಿ ದೆಹಲಿಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರು ದೆಹಲಿಯಲ್ಲಿ ವಾಸವಾಗಿರ್ತಾರೆ. ಆ ಒಂದು ದೆಹಲಿಯ ವಾತಾವರಣದಲ್ಲಿ ಬೆಳೆದಂತ ಗುಲಾಂ ಯಾಸ್ದಾನಿ ಅವರು ಒಟ್ಟು 4 ಜನ ಅಣ್ಣ ತಮ್ಮಂದಿರು. ಇವರು ಎರಡನೆಯವರು. ಇವರ ಜೊತೆಗೆ 4-5 ಜನ ಸೋದರಿಯರು ಇದ್ರು. ಆದ್ರೆ ಅವರು ಬಾಲ್ಯದಲ್ಲೇ ನಿಧನರಾದರೆಂದು ತಿಳಿದು ಬರುತ್ತದೆ. ಇವರ ಜೀವನ ಚರಿತ್ರೆ ಸಂಬಂಧಪಟ್ಟಂತೆ ನಮ್ಗೆ ಏಕೈಕವಾದಂತ ಒಂದು ಮಾಹಿತಿ ಅಂತಂದ್ರೆ ಇವರ ಮರಣದ ನಂತರ ಗೌರವಿಸಲ್ಪಟ್ಟ ಒಂದು ಕಮೋರೇಟಿವ್ ವಾಲ್ಯೂಮ್ ಇವರ ಹೆಸರಿನಲ್ಲಿ ಬಂದಿದೆ. ಅದರಲ್ಲಿ ಇವರ ಸ್ವತಃ ಮಗ ಅಲಿ ಯಾಸ್ದಾನಿ ಅವರು ಒಂದು ಚಿಕ್ಕ ಲೇಖನ, ಇವರ ಜೀವನ ಕುರಿತಂತೆ ಒಂದು ಚಿಕ್ಕ ಲೇಖನ ಬರೆದಿದ್ದಾರೆ. ಅದು ನಮಗೆ ಪ್ರಮುಖ ಆಧಾರವಾಗಿ ನಾನು ಬಳಸ್ಕೊಂಡಿದ್ದೀನಿ. ಇವರ ಬಾಲ್ಯದ ಶಿಕ್ಷಣ ಮತ್ತು ಬಾಲ್ಯವನ್ನ ಅವರು ದೆಹಲಿಯಲ್ಲೇ ಕಳೆದಿದ್ದಾರೆ. ಮುನ್ಸಿಪಲ್ ಸ್ಕೂಲ್ನಲ್ಲಿ ಅವರ ಓದು, ಆ ನಂತರ ಇಂಟರ್ಮೀಡಿಯೇಟ್ ಅಲ್ಲಿ ಕೂಡ ಅವರು ಅಲ್ಲೇ ತಿರುಗಿಡೆ ಆಗ್ತಾರೆ. ನಂತರ ಅಲಿಗಢದ ವಿಶ್ವವಿದ್ಯಾಲಯದಲ್ಲಿ ಅವರು BA ಕೋರ್ಸ್ ಅನ್ನ, ಮುಖ್ಯವಾಗಿ ಇಂಗ್ಲಿಷ್ ಓರಿಯೆಂಟಲ್ ಲ್ಯಾಂಗ್ವೇಜಸ್, ಇಂಗ್ಲಿಷ್ ಅಂಡ್ ಪರ್ಷಿಯನ್ ಭಾಷೆಗಳಲ್ಲಿ BA ಅನ್ನ ಅವರು ಪ್ರಥಮ ರ್ಯಾಂಕ್ನಲ್ಲಿ ಅನೇಕ ಪದವಿಗಳ ಮೂಲಕ ಅವರು ಪಡೆಯುತ್ತಾರೆ. ಆ ನಂತರ ಅವರ ಆದ ನಂತರ BA ಆದ ನಂತರ MA ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಳಿಸ್ತಾರೆ ಪರ್ಷಿಯನ್ ಭಾಷೆಯಲ್ಲಿ. ಆ ನಂತರ ಅವರು PhD ಪದವಿಯನ್ನು ಕೂಡ ಇದೇ ವಿಷಯದಲ್ಲಿ ಪಡಿತಾರೆ. ಜೊತೆಗೆ ಇದರಲ್ಲಿ ಕಲ್ಕತ್ತಾದಲ್ಲಿ ಅವರು ಇತಿಹಾಸದ ಬಗ್ಗೆ ಒಂದು MA ಅನ್ನು ಕೂಡ ಅವರು ಮಾಡಿದ್ದಾರೆ. ಸೊ ಹೀಗಾಗಿ ಅವರ ಉನ್ನತ ಶಿಕ್ಷಣ ಕಲ್ಕತ್ತಾ ಮತ್ತು ಅಲಿಗಢದಲ್ಲಿ ಪೂರೈಸ್ತಾರೆ. ಜೊತೆಗೆ ಭಾರತ ಸರ್ಕಾರದ ಪುರಾತತ್ವಕ್ಕೆ ಕೊಡುಗೆ ಮಾಡುವ ಫೆಲೋಶಿಪ್ ಅನ್ನು ಪಡೆದು ಅವರು PhD ಕೂಡ ಕಂಪ್ಲೀಟ್ ಮಾಡ್ತಾರೆ ದೆಹಲಿ. ಆ ನಂತರ ಅವರ ಸೇವೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ಅವರ ಪ್ರಾರಂಭಿಕ ಸೇವೆ ಇತಿಹಾಸದ ಪ್ರಾಧ್ಯಾಪಕರಾಗಿ ಅಥವಾ ಪರ್ಷಿಯನ್ ಪ್ರಾಧ್ಯಾಪಕರಾಗಿ ನಮಗೆ ಕಂಡು ಬರ್ತಾರೆ. ಮೊಟ್ಟ ಮೊದಲು ದೆಹಲಿಯ ಸೇಂಟ್ ಸ್ಟೆಫನ್ ಕಾಲೇಜಿನಲ್ಲಿ 1907ರಲ್ಲಿ ಪರ್ಷಿಯನ್ ಭಾಷೆಯ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಆನಂತರ 1909ರಿಂದ 13ರವರೆಗೆ ಬೆಂಗಾಲದ ರಾಜಶಾಹಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ನಂತರ ಅವರಿಗೆ ಒಂದು ಪಲ್ಲಟ್ ಅಂತಂದ್ರೆ 1913ರಲ್ಲಿ ಲಾಹೋರ್ದಲ್ಲಿ, ಇಂದಿನ ಪಾಕಿಸ್ತಾನದ ಲಾಹೋರ್ದಲ್ಲಿ ಇರುವಂತಹ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಪರ್ಷಿಯನ್ ವಿಭಾಗದ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರಾಗಿ ಅವರಿಗೆ ನೇಮಕವಾಗುತ್ತೆ. ಬೆಂಗಾಲ್ದಿಂದ ಲಾಹೋರ್ಗೆ ಅವರಿಗೆ ಅಲ್ಲಿ ಅವರು ವಾಸವಾಗಿ ಲಾಹೋರ್ದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಸೇರ್ಕೋತಾರೆ. ಅದೇ ಸಂದರ್ಭದಲ್ಲಿ ಜಾನ್ ಮಾರ್ಷಲ್, ಕೇಂದ್ರ ಪುರಾತತ್ವ ಇಲಾಖೆಯ ಅಧ್ಯಕ್ಷರಾಗಿದ್ದಂತಹ ಮಹಾನಿರ್ದೇಶಕರಾಗಿದ್ದಂತಹ ಜಾನ್ ಮಾರ್ಷಲ್ ಅವರು ಇವರ ಕರ್ತವ್ಯವನ್ನ, ಇವರ ಇದನ್ನು ಅಧ್ಯಯನಗಳನ್ನು ನೋಡಿ ಇವರನ್ನ ನಿಜಾಂ ಸರ್ಕಾರ ಆಗ್ಲೇ ಯೋಚನೆ ಮಾಡುವಂತ ಒಂದು ಪುರಾತತ್ವ ಇಲಾಖೆಯ
ಸ್ಥಾಪನೆಯ ಹಿನ್ನೆಲೆಯನ್ನೇ ಇವರ ಹೆಸರನ್ನ ನಿಜಾಂ ಸರ್ಕಾರಕ್ಕೆ ಸೂಚಿಸ್ತಾರೆ. ಯಾಜ್ದಾನಿ ಅವರನ್ನ ಸೂಚಿಸ್ತಾರೆ. ಅದರೊಂದಿಗೆ ಅವರು ನಿಜಾಂ ಸರ್ಕಾರ ಇವರನ್ನ ಆಹ್ವಾನಿಸಿ ಅವರನ್ನ ಪುರಾತತ್ವ ಇಲಾಖೆಯ ಸ್ಥಾಪನೆಗೆ ಮತ್ತು ಅದರ ಮುಖ್ಯಸ್ಥರಾಗಿ ಆಯ್ಕೆ ಮಾಡ್ಕೋಬೇಕು ಕೇಳ್ಕೊತಾರೆ. ಹಾಗಾಗಿ 1914ರಲ್ಲಿ ಅವರು ಲಾಹೋರದಿಂದ ನೇರವಾಗಿ ಅವರು ಹೈದರಾಬಾದ್ಗೆ ಬಂದು ಇಲ್ಲಿ ಪುರಾತತ್ವ ಇಲಾಖೆಯ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. 1914ರಿಂದ 41ರವರೆಗೆ ಸುದೀರ್ಘ ಸುಮಾರು 30 ವರ್ಷಕ್ಕೆ ಹತ್ರ ಇವರು ದೀರ್ಘವಾದಂತ ಸೇವೆಯನ್ನ ಈ ಇಲಾಖೆಯ ಮುಖ್ಯಸ್ಥರಾಗಿ ಮೊದಲು ಸೂಪರಿಂಟೆಂಡೆಂಟ್ ಆಗಿ ನೇಮಕವಾಗ್ತಾರೆ. ಆ ನಂತರ ಆ ಇಲಾಖೆಯಲ್ಲಿ ಇಲಾಖೆಯ ನಿರ್ದೇಶಕರಾಗಿ ಅನೇಕ ವರ್ಷ ಅವರು ಸೇವೆ ಸಲ್ಲಿಸ್ತಾರೆ. ಹೀಗಾಗಿ ಇವರ ದೀರ್ಘವಾದಂತ ಒಂದು ಪುರಾತತ್ವ ಅಧ್ಯಯನದ ಇದು ಮುಖ್ಯಸ್ಥರಾಗಿ ಇರುವಂತ ಕಾರ್ಯ ಬಹಳ ಮುಖ್ಯವಾದಂಥದ್ದು ಅಂತ ನಮ್ಗನ್ಸುತ್ತೆ. ನಿಜಾಂ ಸರ್ಕಾರ ನಿಜಾಂ ರಾಜ್ಯ ಕರ್ನಾಟಕದ ಬಹುಭಾಗವನ್ನ ಅಂದ್ರೆ ಇವತ್ತಿನ ಕೊಪ್ಪಳ ಇರ್ಬೋದು ಅಥವಾ ಇವತ್ತಿನ ರಾಯಚೂರು, ಯಾದಗಿರಿ, ಬೀದರ್, ಕಲಬುರಗಿ ಪ್ರದೇಶಗಳನ್ನ ಒಳಗೊಂಡಂತ ಪ್ರದೇಶಗಳಾಗಿದ್ದು, ಜೊತೆಗೆ ಮರಾಠವಾಡ, ಜೊತೆಗೆ ತೆಲಂಗಾಣ ಪ್ರದೇಶಗಳು ಒಳಗೊಂಡಿದ್ದಂತಾಗಿದ್ದು. ಈ ಕಾರಣಕ್ಕಾಗಿ ಇವರಿಗೆ ಈ ಪ್ರದೇಶ ಅವರಿಗೆ ಒಂದು ಚಾಲೆಂಜಿಂಗ್ ಸವಾಲಿನ ಆಗಿತ್ತು ಕೂಡ, ಅಷ್ಟೇ ಆಗಿದ್ದನ್ನು ಅವರು ಅನೇಕ ಬಾರಿ ಬರ್ಕೊಂಡಿದ್ದಾರೆ. ಯಾಜ್ದಾನಿ ಅವರಿಗೆ ಮುಖ್ಯವಾಗಿ ಡೆಕ್ಕನ್ ಪ್ರದೇಶ ಸಾಕಷ್ಟು ಅವರಿಗೆ ಪರಿಚಯವಾಗಿತ್ತು ಅನ್ನೋದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳಿದಾವೆ. 1897ರಲ್ಲಿಯೇ ಅಂದ್ರೆ ಅವರು ಓದುವ ಸಂದರ್ಭದಲ್ಲಿಯೇ ಅಜಂತಾ ಗುಹಾಂತರ ದೇವಾಲಯಗಳಿಗೆ ಅಧ್ಯಯನಕ್ಕಾಗಿ ಹೋಗಿರ್ತಾರೆ. ಅದನ್ನು ಕೂಡ ಅವರು ನಮೂದಿಸಿದ್ದಾರೆ. 1897ರಲ್ಲಿ ಹೈದರಾಬಾದ್ ಆಸ್ಥಾನದಲ್ಲಿ ಸಂಸ್ಥಾನಕ್ಕೆ ಒಳಪಟ್ಟಿದ್ದಂತ ಅಜಂತಾ ದೇವಾಲಯಗಳಿಗೆ ಭೇಟಿ ಕೊಟ್ಟಿದ್ದನ್ನು ಅವರು ಮಾಡಿದ್ದಾರೆ. ಜೊತೆಗೆ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ದಕ್ಕನ್ ಮುಸ್ಲಿಮರ ಅಥವಾ ಸುಲ್ತಾನರ ಆಶ್ರಯದಲ್ಲಿ ಬೆಳೆದಂತ ಸಾಹಿತ್ಯ ಏನಾಗಿತ್ತಲ್ಲ, ಪರ್ಷಿಯನ್, ಅರಬಿಕ್ ಸಾಹಿತ್ಯ ಇವರಿಗೆ ಸಾಕಷ್ಟು ಪರಿಚಯವಾಗಿತ್ತು. ಯಾಕಂದ್ರೆ ಇವರು ಪರ್ಷಿಯನ್ ಮತ್ತು ಅರಬಿಕ್ ಭಾಷೆಯ ಪ್ರಾಧ್ಯಾಪಕರು ಮತ್ತೆ ಅದರ ವಿಷಯ ತಜ್ಞರಾಗಿದ್ದರಿಂದ ಫೆರಿಸ್ತಾ ಅವರಿಗೆ ಸಾಕಷ್ಟು ಪರಿಚಯವಾಗಿತ್ತು. ಬಸಾತಿನ್, ಸಲಾತಿನ್ ಅಂತ ಕೃತಿಗಳು ಅವರಿಗೆ ಸಾಕಷ್ಟು ಮನವರಿಕೆ ಆಗಿತ್ತು. ಹಾಗಾಗಿ ಅವರಿಗೆ ದಕ್ಕನದ ಇತಿಹಾಸದ ಬಗ್ಗೆ ಸ್ಥೂಲವಾದಂತ ಒಂದು ಪರಿಚಯ ಅವರ ಆಗಲು ಮುಂಚೆನೇ ಆಗಿತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ವಿಶೇಷ ಏನು ಅಂದ್ರೆ, ನಾವು ಇವರ ಹೈದರಾಬಾದ್ ಸಂಸ್ಥಾನಕ್ಕೆ ಬರೋಕೆ ಮುಂಚೆ ಯಾಜ್ದಾನಿ ಅವರಿಗೆ ಬರೋಕೆ ಮುಂಚೆ ಇರುವಂತ ಒಂದು ಚಿತ್ರಣವನ್ನ ನಾವು ಗುರುತಿಸಿಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ ಟೇಲರ ಯಾಜ್ದಾನಿ ಅವರ ಕಾಂಟ್ರಿಬ್ಯೂಷನ್ ಏನಂತ ಅನ್ನೋದನ್ನ. ಮೊಟ್ಟ ಮೊದಲೇ ನಾವು ಕಂಡು ಬರೋದು ಅಂದ್ರೆ ಫೆರಿಸ್ತಾ ಈಸ್ ದ ಬಿಗ್ಗೆಸ್ಟ್ ನಮಗೆ ಸೋರ್ಸ್ ಅಂತ ಅನ್ನೋದು ನಮ್ಗೆ ಈ ಭಾಗದಲ್ಲಿ. ಯಾಕಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳ ರಾಜ್ಯದಲ್ಲಿ 1617 ಶತಮಾನದ ಪ್ರಾರಂಭದಲ್ಲಿಯೇ ವಿಜಾಪುರದ ಇದರ ರಾಜ್ಯದಲ್ಲಿ ಇತಿಹಾಸಕಾರನಾಗಿ ಇರ್ತಾರೆ ಫೆರಿಸ್ತಾ. ಅವರ ಬರೆದಂತ ಕೃತಿ ತಾರೀಖೆ ಫೆರಿಸ್ತಾ ಇಡೀ ದಕ್ಷಿಣ ಭಾರತದ ಮಧ್ಯಕಾಲೀನ ಇತಿಹಾಸಕ್ಕೆ ಒಂದು ಬುದ್ಧ ಬುನಾದಿಯನ್ನು ಒಂದು ಮುಖ್ಯ ಆಕಾರವನ್ನಾಗಿ ನಾವು ಬಳಸ್ತಾ ಇದ್ದೀವಿ. ಅಲ್ಲಿಯ ಅನೇಕ ವಿಷಯಗಳನ್ನ ಅದು ಯಾಜ್ದಾನ್ ಅವರಿಗೆ ಸಾಕಷ್ಟು ಅದನ್ನು ಬೇಸಾಗಿ ಅವರು ಇಟ್ಕೊಂಡಿದ್ದನ್ನು ನೋಡ್ಬೋದು. ಜೊತೆಗೆ ಮೆಡೋಸ್ ಟೇಲರ್ ಈಗಾಗಲೇ ಅನೇಕ ಸೈಟ್ಗಳನ್ನ ಅವರು ಸುರಪುರ ಸಂಸ್ಥಾನದಲ್ಲಿರ್ಬೋದು ಅಥವಾ ಇವತ್ತಿನ ಕಲಬುರಗಿ ಮತ್ತೆ ಯಾದಗಿರಿ ಜಿಲ್ಲೆಯಲ್ಲಿ ಇರ್ಬೋದು, ರಾಯಚೂರು ಜಿಲ್ಲೆಯಲ್ಲಿ ಇರ್ಬೋದು, ನಂತರ ಪಕ್ಕದ ಹೈದರಾಬಾದ್ ಪಕ್ಕದಲ್ಲಿರುವಂತಹ ಮೌಲಾ ಅಲಿ ಪ್ರದೇಶಗಳಲ್ಲಿ ಕೂಡ ಅವರು ಉತ್ಖನನ ಮಾಡಿ ಮತ್ತೆ ಅನೇಕ ವರದಿಗಳನ್ನ ಸಲ್ಲಿಸಿದ್ದು ಅವರಿಗೆ ಅರಿವಿರುತ್ತೆ. ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಮಧ್ಯಕಾಲೀನ ಚರಿತ್ರೆಗೆ ಸಂಬಂಧ ಹೇಗಂತೇಳಿ ಬರ್ತಾರೆ. ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಮನಿಯರ ಬಗ್ಗೆ ಸಾಕಷ್ಟು ಒಲವಂತದ್ದು ಇರುವಂತ ವಿದ್ವಾಂಸ. ಬಹಮನಿಯರ ಶಾಸನಗಳ, ಬಹಮನಿಯರ ಚರಿತ್ರೆಯನ್ನ ಸಾಕಷ್ಟು ಲೇಖನ ಮತ್ತು ಗ್ರಂಥಗಳು ಲ್ಯಾಂಡ್ ಮಾರ್ಕ್ಸ್ ಆಫ್ ಡೆಕ್ಕನ್ ಅಂತ ಪುಸ್ತಕದಲ್ಲಿ ಪ್ರಕಟವಾಗಿದೆ ನೋಡಿ. ಇನ್ನೊಬ್ಬ ಇತಿಹಾಸಕಾರರೇ ನಮಗೆ ಬಹಳ ಜನರಿಗೆ ಗೊತ್ತಿಲ್ಲ, ಫಾರ್ಮರ್ ಜಂಗ್ ಅಂತೇಳಿ. ಇವರು ಮೂಲತಃ ಒಬ್ಬ ಫಾರ್ಸಿ. ಇವರು ಯಾಜ್ದಾನಿ ಬರೋಕ್ ಮುಂಚೆನೆ ಬೀದರ್ ಬಗ್ಗೆ ಒಂದು ಪುಸ್ತಕ, ಬೀದರ್ ಅಂತೇಳಿ ಒಂದು ಪುಸ್ತಕ ಬರೆದಿರ್ತಾನೆ. ಗುಲ್ಬರ್ಗದ ಶಾಸನಗಳ ಕುರಿತು ಉರ್ದುದಲ್ಲಿ ಒಂದು ಕೃತಿಯನ್ನ ಪ್ರಕಟ ಮಾಡಿರ್ತಾನೆ. ಜೊತೆಗೆ ಸುರಪುರ ಸಂಸ್ಥಾನ ಶೋರಾಪುರ್ ಎನ್ ಏನ್ಸೆಂಟ್ ಬೇಜರ್ ರಾಜ್ ಅಂತೇಳಿ 1906ರಲ್ಲಿಯೇ ಪ್ರಕಟವಾಗಿರ್ತದೆ. ಹೀಗೆ ಅನೇಕ
ವಿದ್ವಾಂಸರ ಕುರಿತಾದಂತೆ ಸಾಕಷ್ಟು ಮಾಹಿತಿಗಳನ್ನ ನಾವು ಯಾಜ್ದಾನಿಯವರು ಅವರು ಕಂಡಿದ್ದನ್ನ ನೋಡ್ತೀವಿ. ಅವ್ರು ತಮ್ಮ ಬರವಣಿಗೆಯಲ್ಲಿ ಕೂಡ ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ಮ್ಯಾಲೆಟ್ ಇರ್ಬೋದು, ಕರ್ನಲ್ ಸೈಕ್ ಇರ್ಬೋದು, ಆನಂತರ ಕ್ಯಾಪ್ಟನ್ ಗಿಲ್ ಅಂತ ಅವರೇ ಹೇಳದಂತೆ, ಮತ್ತೆ ಫರ್ಗ್ಯೂಸನ್ ಬರೆದಂತ ವಾಸ್ತುಶಿಲ್ಪದ ಕುರಿತಂತೆ ಮಾಹಿತಿಗಳನ್ನ ಅವರು ಸಾಕಷ್ಟು ದೀರ್ಘವಾಗಿ ಅವರು ಪರಿಚಯವಾಗಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಒಂದು ಯಾಜ್ದಾನಿಯವರು ಬರಕ್ ಮುಂಚೆ ಒಂದು ಭೂಮಿಕೆ ಪ್ರಾರಂಭವಾಗಿತ್ತು. ಅದನ್ನ ಒಂದು ಹಿಡಿತಕ್ಕೆ ತಂದು ಅದನ್ನ ಒಂದು ಸಾಕಷ್ಟು ಅಧ್ಯಯನಗಳನ್ನ ಯಾಜ್ದಾನಿಯವರ ಜೊತೆಗೆ ಆಗಿತ್ತು ಅಂತ ಅನ್ನೋದು. ಇನ್ನೊಂದು ವಿಶೇಷತೆ ಅಂದ್ರೆ ಯಾಜ್ದಾನಿಯವರ ಇಡೀ ದೀರ್ಘ ಪ್ರಯಾಣದ ಅವಧಿಯಲ್ಲಿ, ಇತಿಹಾಸಕಾರ ಆಗಿ ಬೆಳೆದು ಬಂದ ಅವಧಿಯಲ್ಲಿ ನಮಗೆ ಕಂಡುಬರುವ ಒಂದು ಪ್ರಾಬ್ಲಮ್ ಏನಂದ್ರೆ ಪ್ಲೇಗ್ ಅಂತ ಸಾಂಕ್ರಾಮಿಕ ರೋಗಗಳು ಹರಡಿರ್ತವೆ. ಹಾಗಾಗಿ ಸಂಸ್ಥಾನಗಳು ಮತ್ತು ದೊಡ್ಡ ದೊಡ್ಡ ನಗರಗಳು ತತ್ತರಿಸಿರ್ತವೆ, ಮತ್ತೆ ಸಂಸ್ಥಾನ ಅಥವಾ ರಾಜ್ಯಗಳು ತತ್ತರಿಸಿರ್ತವೆ. ಆ ಒಂದು ಸಂದರ್ಭ ಮತ್ತೆ 2 ವಿಶ್ವ ಯುದ್ಧಗಳು, ಮಹಾಯುದ್ಧಗಳು ಆಗಿದ್ದನ್ನು ನಾವು ನೋಡ್ಬೋದು. ಇವರ ಇಡೀ ದೀರ್ಘ ಅವಧಿಯಲ್ಲಿ 2 ಯುದ್ಧಗಳು ನಡೆಯುವ ಸಂದರ್ಭದಲ್ಲಿ ಯಾಕೆ ಇದು ಮಾತು ಹೇಳ್ತೇನೆ ಅಂದ್ರೆ, ಇವರ ಅನೇಕ ಸಂಶೋಧನೆಗೆ ಇವು ತೊಡಕಾಗಿ ಕಂಡು ಬರ್ತವೆ ನಮ್ಗೆ. ಯಾಕೆ ಫೈನಾನ್ಷಿಯಲ್ ಸಪೋರ್ಟ್ ಜಾಸ್ತಿ ಸಿಗಂಗಿಲ್ಲ, ಸಾಕಷ್ಟು ಅವಕಾಶಗಳು ನಮ್ಗೆ ಅವರಿಗೆ ದೊರದೇ ಇರೋದ್ರಿಂದ ನಾವು ನೋಡ್ತೀವಿ. ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಳು ಇವುಗಳ ಜೊತೆಗೆ ಇವರ ಅಧ್ಯಯನಗಳನ್ನು ನಾವು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ. ಇವರ ಇತಿಮಿತಿಯಲ್ಲಿ ಅವರು ಮಾಡಿದಂತ ಒಂದು ಸಾಧನೆ ನಾವು ನಿಜವಾಗಿ ನಾವು ಮೆಚ್ಚುವಂಥದ್ದು ಅಂತ ಅನಿಸುತ್ತೆ. ಸೊ ನಾನು ಕೆಲವೊಂದು ವಿಷಯಗಳನ್ನ ಯಾಜ್ದಾನಿಯವರು ಮಾಡಿದಂತಹ ನಮಗೆ ಕರ್ನಾಟಕ ಸಂಬಂಧ, ನಾನು ಸ್ಥೂಲವಾಗಿ ನಾನು ನಿಜಾಮನ ಪ್ರದೇಶ ಹೇಳಕ್ ಹೋಗಲ್ಲ, ನಾನು ಮುಖ್ಯವಾಗಿ ಕರ್ನಾಟಕದ ಪ್ರದೇಶಕ್ಕೆ ಇವರ ಕೊಡುಗೆಗಳನ್ನ ಮಾತ್ರ ನಾನು ಇಲ್ಲಿ ದಾಖಲಿಸ್ತಾ ಹೋಗ್ತೀನಿ. ಇವರ ದಾಖಲೆಗಳನ್ನ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಹೈದರಾಬಾದ್ ಪುರಾತತ್ವ ಇಲಾಖೆ ಸ್ಥಾಪನೆಗೆ ಮುಖ್ಯವಾಗಿ ಇವರು ಕಾರಣೀಭೂತರಾಗಿದ್ರು ಅಂತ ಹೇಳ್ಬೋದು. ಇವರ ಸೇವೆಗಾಗಿನೇ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಮ್ಯೂಸಿಯಂ ಕೂಡ, ಹೈದರಾಬಾದ್ ಅಲ್ಲಿ ಇರುವಂತಹ ಸರ್ಕಾರಿ ಮ್ಯೂಸಿಯಂ ಇವರ ನೇತೃತ್ವದಲ್ಲೇ ಪ್ರಾರಂಭ ಆಗುತ್ತೆ. ಇಲಾಖೆಯಲ್ಲಿ ಒಂದು ಗ್ರಂಥಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಉಸ್ಮಾನಿಯಾ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಇವರು ಕೂಡ ಕಾರಣೀಭೂತರಾಗಿರ್ತಾರೆ. ಅದ್ರ ಜೊತೆಗೆ ಆ ಇಡೀ ಇತಿಹಾಸ ಮತ್ತು ಪುರಾತತ್ವ ಸಂಬಂಧಪಟ್ಟಂತೆ ಅನೇಕ ವಿಷಯಗಳಿಗೆ ಇವರು ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ಅಥವಾ ಸಲಹಾ ಸಮಿತಿಯ ಸದಸ್ಯರಾಗಿ ಸುದೀರ್ಘವಾದಂತಹ ಕೆಲಸಗಳನ್ನ ಅವರು ಮಾಡಿದ್ದಾರೆ. ಸಿಲೆಬಸ್ ಮಾಡೋದಾಗಿರ್ಬೋದು, ಅನೇಕ ಸಂದರ್ಭದಲ್ಲಿ ಇವರನ್ನ ವಿಷಯ ತಜ್ಞರಾಗಿ ಆಗಿದ್ದನ್ನು ನೋಡ್ತೀವಿ. ಮುಖ್ಯ ಕರ್ನಾಟಕದ ಸಂದರ್ಭದಲ್ಲಿ ನೋಡಿದಾಗ ಇವರ ಹೆಚ್ಚಿನ ಅಧ್ಯಯನಗಳು ನಮಗೆ ಮಧ್ಯಕಾಲೀನ ಸಂದರ್ಭ, ಮುಖ್ಯವಾಗಿ ಬೀದರ್ದಂತ ಇರ್ಬೋದು, ಕಲಬುರಗಿ, ರಾಯಚೂರು, ಮುದಗಲ್, ಕೊಪ್ಪಳ ಇತ್ಯಾದಿ ಪ್ರದೇಶಗಳನ್ನ ಇವರ ಕರ್ನಾಟಕದಲ್ಲಿ ನೆನೆಸಿಕೊಳ್ಳುವಂತ ಪ್ರಮುಖವಾದಂತಹ ಒಂದು ದೊಡ್ಡ ಸಾಧನೆ ಅಂದ್ರೆ ಅಶೋಕನ ಶಾಸನ ಶೋಧನೆಗಳು. ಮಸ್ಕಿ ಈಗಾಗಲೇ ಜಿಯೋಲಜಿಸ್ಟ್ ಶೋಧನೆ ಮಾಡಿ ಹೋಗಿದ್ರು. ಹಾಗಾಗಿ ಅವುಗಳ ಮಸ್ಕಿಯಲ್ಲಿದ್ದಂತ ಶಾಸನಗಳನ್ನ ಮತ್ತೆ ನಂತರ ದೊರೆತಂತ ಕೊಪ್ಪಳದ ಪಕ್ಕದಲ್ಲಿ ದೊರೆತಂತ ಬ್ರಾಹ್ಮಿ ಅಶೋಕನ 2 ಗವಿಮಠ ಮತ್ತು ಪಾಲ್ಕಿಗುಂಡು ಶಾಸನಗಳನ್ನ ಅವರು ಪ್ರಕಟವಾಗಿದ್ದನ್ನ ಇವರು ನೋಡ್ತಾ ಹೋಗ್ತೀವಿ. ಜೊತೆಗೆ ಇವರ ಕಾಲದಲ್ಲಿ ಕೆಲವು ಉತ್ಖನನಗಳನ್ನು ಕೂಡ ಕರ್ನಾಟಕದ ಸಂಬಂಧಪಟ್ಟಂತೆ ಕೆಲವು ಉತ್ತಮ ಅಂತ ಉತ್ಖನನಗಳು ಕೂಡ ನಡೆದವೆ. ಅವುಗಳಲ್ಲಿ ಮುಖ್ಯವಾಗಿ ಮಸ್ಕಿಯ ಬಗ್ಗೆ ಒಂದು ಉತ್ಖನನ ಆಗಿದ್ದನ್ನ ನಾವು ಇಲ್ಲಿ ನೆನೆಸ್ಬೇಕಾಗತ್ತೆ. ಬೀದರ್ದಲ್ಲಿ ಉತ್ಖನನ ಮಾಡಿ ಮಧ್ಯಕಾಲೀನ ನಾವೇನು ಆರ್ಕಿಯಾಲಜಿ, ಮಿಡಿವಲ್ ಆರ್ಕಿಯಾಲಜಿ ಅಂತ ಕರಿತೀವಲ್ಲ, ಆ ಮಿಡಿವಲ್ ಆರ್ಕಿಯಾಲಜಿಯನ್ನ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದವರು ಯಾಜ್ದಾನಿಯವರು ಅಂತಾರೆ. ಅದರಲ್ಲಿ ಮುಖ್ಯವಾಗಿ ಪ್ಯಾಲೇಸ್ ಏರಿಯಾದಲ್ಲಿ ಅಂತ ಅರಮನೆ ಆವರಣದಲ್ಲಿ ಒಂದು ಉತ್ಖನನ ಕೈಕೊಂಡು ಒಂದು ದೊಡ್ಡ ಸಭಾಂಗಣದ ಬುನಾದಿಯನ್ನ ಅವರು ಪತ್ತೆ ಹಚ್ತಾರೆ. ಜೊತೆಗೆ ಕರ್ನಾಟಕದ ಪಕ್ಕದಲ್ಲಿ, ಬೀದರ್ ಪಕ್ಕದಲ್ಲಿ ಇರುವಂತಹ ಕೊಂಡಾಪುರ್ ಅಂತ ಅನ್ನುವಂತ ಊರಿನಲ್ಲಿ ಬೌದ್ಧದ ನೆಲೆಗಳನ್ನ ಗುರುತಿಸಿದನ್ನ ನಾವು ನೋಡ್ತೀವಿ. ಜೊತೆಗೆ ಉತ್ಖನನ ಕೂಡ ಅವರು ಮಾಡಿದ್ದಾರೆ. ಇದ್ರ ಬಗ್ಗೆ ಬಂಡಾರ್ಕರ್ ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ ಜರ್ನಲ್ ಕೂಡ ಅದನ್ನು ಅವರೊಂದು ಲೇಖನ ಕೂಡ ಪ್ರಕಟಿಸಿ, ಕೊಂಡಾಪುರ್ ಉತ್ಖನನ ಬೌದ್ಧ ನೆಲೆ ಇದು ಮಸ್ಕಿ ಗಿಂತಲೂ ಮಸ್ಕಿ ಸನ್ನತಿಯ ಕಾಲಕ್ಕೆ ಸಮಕಾಲೀನವಾದಂತ ಕೊಂಡಾಪುರ ಅತ್ಯಂತ ಉತ್ಖನನ, ಒಳ್ಳೆ ಉತ್ಖನನ. ಪಣಿಗಿರಿ ಇವತ್ತಿನ ಇತ್ತೀಚೆಗೆ ಬೌದ್ಧ ನೆಲೆ ಅಂತ ಗುರುತಿಸಿಕೊಂಡಂತ ಪಣಿಗಿರಿಯನ್ನು ಮೊಟ್ಟ ಮೊದಲಿಗೆ ಗುರುತಿಸಿದವರು ಇವರು ಬೌದ್ಧ ಮತ್ತೆ ಮಧ್ಯಕಾಲೀನ ಸ್ಥಳಗಳು ಮತ್ತೆ ಅಶೋಕನ ಸ್ಥಳಗಳು, ಅನೇಕ ಈ ತರಹದ ಸ್ಥಳಗಳನ್ನ ಇವರು ಪುರಾತತ್ವ ಹಿನ್ನೆಲೆಯಿಂದ ಮಾಡಿದ್ದಾರೆ. ಜೊತೆಗೆ ಅಶೋಕನ ಶಾಸನ ಸಂಬಂಧಪಟ್ಟಂತೆ ನಾನೇ 1-2 ಮಾತು ಹೇಳಲೇಬೇಕು. ಯಾಕಂದ್ರೆ ಅಶೋಕನ ಶಾಸನ ಸಂಬಂಧಪಟ್ಟಂತೆ ಬ್ರಹ್ಮಗಿರಿಯಲ್ಲಿ ದೊರೆತಂತ ನಂತರ ಸಾಕಷ್ಟು ಜನರಿಗೆ ಇದ್ರ ಒಂದು ಕರ್ನಾಟಕದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುತ್ತೆ. ಮಸ್ಕಿ ಆಗ್ಲೇ ಇವರು ಬರೋಕ್ ಮುಂಚೆನೆ ಅದು ಶೋಧನೆ ಆಗಿರುತ್ತೆ. ಅದನ್ನ ಶಾಸನವನ್ನ ಪ್ರಕಟಣೆ ಮಾಡುವಂತ ಒಂದು ವಿಶೇಷತೆ ಅಂದ್ರೆ
ಆಯಾ ಸ್ಥಳಗಳ ಶಾಸನಗಳನ್ನ ಆಯಾ ಒಂದು ಚಿಕ್ಕ ಒಂದು ಸಂಪುಟವಾಗಿ ಅಥವಾ ಒಂದು ಮೋನೋಗ್ರಾಫ್ ಆಗಿ ಪ್ರಕಟಿಸುವ ಒಂದು ಸಂಪ್ರದಾಯನ ಅವರು ಮಾಡಿದ್ದನ್ನು ನಾವು ನೋಡ್ತೀವಿ. ಆ ಮಸ್ಕಿಯ ಬಗ್ಗೆ ವಿಶೇಷವಂತ ಒಂದು ಸಂಪುಟ ಪ್ರಕಟಣೆ ಮಾಡಿದ್ರು. ಆ ನಂತರ ಗವಿಮಠ ಮತ್ತು ಪಾಲಿಕೆ ಉಂಡ ಅಂದ್ರೆ ಇದೇ ಇಲಾಖೆಯಿಂದನೇ ಒಂದು ಹೊಸ ಸೀರೀಸ್ ಅನ್ನ ಅಂದ್ರೆ ಪ್ರತ್ಯೇಕವಾದಂತ ಸೀರೀಸ್ ಅನ್ನ ಮಾಡಿದ್ರು. ಹೈದರಾಬಾದ್ ಆರ್ಕಿಯಾಲಜಿಕಲ್ ಸೀರೀಸ್ ಅಂತೇಳಿ ಸುಮಾರು 12-14 ವಾಲ್ಯೂಮ್ಗಳನ್ನ ತಂದಿದ್ದಾರೆ ಈ ತರದ್ದು. ಉದಾಹರಣೆ ಹೇಳ್ಬೇಕಂದ್ರೆ ಗವಿಮಠ, ಪಾಲಿಕೆಗುಂಡು, ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ. ವಿಶೇಷ ಏನು ಅಂದ್ರೆ ಈ ವಿಷಯಗಳಲ್ಲಿ ಯಾರು ಅತ್ಯಂತ ತಜ್ಞರಿದ್ದಾರೆ, ಸೂಕ್ತವಾದಂತ ತಜ್ಞರನ್ನ ಅವರಿಗೆ ಯಾಸ್ದೇನಿ ಸ್ವತಃ ಅವರಿಗೆ ಬ್ರಾಹ್ಮಿ ಆಗಲಿ, ಕನ್ನಡ ಶಾಸನ ಆಗಲಿ, ತೆಲುಗು ಶಾಸನ ಓದಕ್ ಬರ್ತಿರ್ಲಿಲ್ಲ. ಆದ್ರೆ ಅವರಿಗೆ ಬರದೇ ಇರೋ ಸಂದರ್ಭದಲ್ಲಿ ಬೇರೆ ವಿದ್ವಾಂಸರನ್ನ, ಆಯಾ ತಜ್ಞರನ್ನ ಕರೆಸಿ ಅವರ ಮೂಲಕ ಈ ಶಾಸನಗಳನ್ನ ಒಂದು ಪಠ್ಯ ತಯಾರಿಸಿ ಅವುಗಳನ್ನ ಪ್ರಕಟಣೆ ಮಾಡುವಂತ ಕಾರ್ಯವನ್ನ ಅವರು ಕೈಗೊಂಡು. ಹಾಗಾಗಿ ಇವು ನಮ್ಗೆ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಆ ಒಂದು ಒಳ್ಳೆ ಆಕರಗಳನ್ನ ಪ್ರಕಟ ಮಾಡಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ರು ಅನ್ನೋದನ್ನು ನಾವು ಇಲ್ಲಿ ಹೇಳಬಹುದು. ಯಾಕಂದ್ರೆ ಈ ರೀತಿಯಾದಂತ ಒಂದು ಕಾರ್ಯ ಬಹುಶಃ ಬೇರೆ ಪ್ರದೇಶಗಳಲ್ಲಿ ಕಂಡು ಬರಂಗಿಲ್ಲ. ನಾಗಾವಿ ಬಗ್ಗೆ ಇರಬಹುದಾಗಿರ್ಬೋದು, ಗವಿಮಠದ ಬಗ್ಗೆ ಇರುವಂತಹ ಒಂದು ವಿತ್ ಫೋಟೋಗ್ರಾಫ್, ವೆರಿ ಬ್ಯೂಟಿಫುಲ್ ಫೋಟೋಗ್ರಾಫ್ ಅಂಡ್ ವೆಲ್ ಪ್ರಿಂಟೆಡ್. ಮೋಸ್ಟ್ ಆಫ್ ದ ಪ್ರಿಂಟ್ಸ್ ಎಲ್ಲ ಆ ಕಾಲದಲ್ಲಿ ಪ್ರಿಂಟಿಂಗ್ ಎಲ್ಲ ಕಲ್ಕತ್ತಾದಲ್ಲಿ ಮಾಡಿಸ್ತಾ ಇದ್ರು ಅವರು. ಇವನ್ ಆನ್ಯುವಲ್ ರಿಪೋರ್ಟ್ ಕೂಡ ಕಲ್ಕತ್ತಾದಲ್ಲಿ ಮಾಡಿದ್ದನ್ನ ನಾವು ನೋಡ್ತೀವಿ. ಆನಂತರ ಅಜಂತದ ಬಗ್ಗೆ ಹೇಳ್ಬೇಕಂದ್ರೆ ಇವರ ಪ್ರಕಟಣೆ ಅತ್ಯಂತ ಅದ್ಭುತವಾದ. ಇವತ್ತು ಅಜಂತ ಗುಹಾಂತರ ದೇವಾಲಯಗಳು ಉಳಿಬೇಕಾದ್ರೆ ಜೊತೆಗೆ ಅಲ್ಲಿಯ ಚಿತ್ರಗಳಿದಾವ, ಅದರ ಪೇಂಟಿಂಗ್ಸ್ ಇದಾವಲ್ಲ, ಅವೆಲ್ಲವೂ ಇವತ್ತು ನಮ್ಗೆ ಯಥಾವತ್ತಾಗಿ ಉಳಿಬೇಕಾದ್ರೆ ಇವರು ಯಾಜ್ದಾನಿಯವರು ಮಾಡಿದಂತ ಮಹತ್ ಕಾರ್ಯಗಳಂತ ಹೇಳ್ಬೋದು. ಯಾಕಂದ್ರೆ ಪ್ರಾರಂಭದಲ್ಲಿ 1897 ನಾನು ಈಗಾಗಲೇ ಹೇಳಿದಂತೆ ಅಜಂತದ ಬಗ್ಗೆ ಕಾಳಜಿ ಅವರಿಗೆ ಕಂಡು ಬರುತ್ತೆ. ಇದಕ್ಕೆ ಕಾರಣ ಕೇಂದ್ರ ಪುರಾತತ್ವ ಇಲಾಖೆಯವರು ಕೂಡ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತಾರೆ ಸಂರಕ್ಷಣೆಗಾಗಿ. ಅದಕ್ಕೆ ಗ್ಲಾಸ್ ಹಾಕ್ಬೇಕು ಅಂತ ಒಂದು ಪ್ರಪೋಸಲ್ ಇರ್ತದೆ, ಅಥವಾ ಅದನ್ನ ಡ್ಯಾಡಿಂಗ್ ಮಾಡಿ ಸ್ವಲ್ಪ ಅವ್ರನ್ನ ಉಳಿಸ್ಬೇಕು ಅಂತ ಸಂರಕ್ಷಣೆ ಮಾಡ್ತಾರೆ. ಅನೇಕ ತಜ್ಞರು ಇಟಲಿಯಿಂದ, ಇಂಗ್ಲೆಂಡಿನಿಂದ, ಬೇರೆ ಬೇರೆ ದೇಶಗಳಿಂದ ತಜ್ಞರು ಅಂದ್ರೆ ಈ ಪರಿಣಿತರನ್ನ ಕರೆದು ಅವರು ಕೊಟ್ಟಂತ ಸಲಹೆಗಳನ್ನ ಪಡೆದು ಅವುಗಳ ಸಂರಕ್ಷಣೆಗೆ ಮತ್ತು ಅವಕ್ಕೆ ರೆಪ್ಲಿಕಾಗಳನ್ನ, ಫ್ರೆಸ್ಕೋಗಳ ಕಾಪಿಗಳನ್ನ ಮಾಡುವಂತ ಒಂದು ದೊಡ್ಡ ಒಂದು ಸಂಗ್ರಹಗಳನ್ನ ಮಾಡಿದ್ದು ಯಾಜ್ದಾನಿ ಅವರಂತ ಹೇಳಿದ್ರು. ಇವತ್ತು ಯಾಜ್ದಾನಿ ಮಾಡಿದಂತ ಅಜಂತ ಕುರಿತಂತ 3 ಸಂಪುಟಗಳು ಸುಮಾರು 37-46 ವರ್ಷ ಅಂದ್ರೆ 10 ವರ್ಷಗಳ ಕಾಲ ಅವು 3 ಸಂಪುಟಗಳಲ್ಲಿ ಪ್ರಕಟವಾಗಿದೆ. ವಿತ್ ಇಲಿಸ್ಟ್ರೇಷನ್ಸ್, ಡ್ರಾಯಿಂಗ್ಸ್ ಅಂಡ್ ಮ್ಯಾಪ್ಸ್, ವೆರಿ ವೆರಿ ಕ್ಲಿಯರ್. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ವಾಲ್ಯೂಮ್ಸ್ ಇನ್ ಇಂಡಿಯನ್ ಆರ್ಟ್ ಹಿಸ್ಟ್ರಿ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಯಾಜ್ದಾನಿಯವರ ಕಾರ್ಯ ಅಜಂತ ಸಂದರ್ಭದಲ್ಲಿ ಚಿರಸ್ಥಾಯಿಯಾಗಿ ನಮಗೆ ಕಂಡು ಬರುವಂತದ್ದು. ಆಗ ಅವರ ಜೊತೆಗೆ ಇದ್ರ ಜೊತೆಗೆ ಕರ್ನಾಟಕ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಾಗಾವಿಯ ಶಾಸನಗಳಾಗಿರ್ಬೋದು, ನಾಗಾವಿಯ ಜೊತೆಗೆ ಪಾಲಿಕೆಗೊಂಡು ಕುಕ್ಕನೂರದ ಶಾಸನಗಳ ಬಗ್ಗೆ ಪ್ರಕಟಣೆ, ಮುನಿರಾಬಾದ್ ಮುನಿರಾಬಾದಲ್ಲಿರುವಂತಹ ಕನ್ನಡ ಶಾಸನಗಳ ಪ್ರಕಟಣೆ, ಜೊತೆಗೆ ಎಚ್ ಕೃಷ್ಣಶಾಸ್ತ್ರಿ ಅಂತ ದೊಡ್ಡ ದೊಡ್ಡ ವಿದ್ವಾಂಸರನ್ನ, ಟಿ ಶ್ರೀನಿವಾಸನ್ ಅಂತ ದೊಡ್ಡ ವಿದ್ವಾಂಸರನ್ನ ಆಹ್ವಾನಿಸಿ ಅವರ ಮೂಲಕ ಪ್ರಕಟಣೆಗಳನ್ನ ಮಾಡುವಂತ ಕಾರ್ಯಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಯಾಜ್ದಾನಿಯವರ ಕೊಡುಗೆಗಳು ನಮ್ಗೆ ಅತ್ಯಂತ ಪ್ರಮುಖವಾದಂತ ಅಂತ ಅನ್ಸುತ್ತೆ. ಯಾಜ್ದಾನಿಯವರನ್ನ ನಾವು ನೆನೆಸ್ಬೇಕಾಗಿದ್ದು ಇನ್ನೊಂದು ಏನಂದ್ರೆ ಮಧ್ಯಕಾಲೀನ ಇತಿಹಾಸ ಸಂದರ್ಭದಲ್ಲಿ ಇವರ ಅಧ್ಯಯನಗಳು ಅತ್ಯಂತ ಪ್ರಮುಖವಾಗಿ ನಮ್ಗೆ ಕಂಡು ಬರ್ತವೆ. ಈಗಾಗಲೇ ನಾನು ಹೇಳಿದಂತೆ ಅವರ ಪ್ರಾರಂಭಿಕದ ಕಾಲದಿಂದ ಅನೇಕ ಬಾರಿ ನಮಗೆ ಆಶ್ಚರ್ಯ ಆಗುತ್ತೆ. ಇವರ ಮೊಟ್ಟ ಮೊದಲನೆಯ ವಾರ್ಷಿಕ ವರದಿ ಅಂತ ಕರಿತೀವಲ್ಲ, ಅದೇನು ಆನ್ಯುವಲ್ ರಿಪೋರ್ಟ್ ಆಫ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಈಸ್ ಹೈನೆಸ್ ದ ನಿಜಾಮ್ಸ್ ಡೊಮಿನಿಯನ್ ಅಂತೇಳಿ ಅವರ ಈ ವಾರ್ಷಿಕ ವರದಿಯ ಶೀರ್ಷಿಕೆ ಅಡಿಯಲ್ಲಿ 30 ವರ್ಷಗಳ ಕಾಲ ಅವರು ಪ್ರಕಟಣೆ ಮಾಡ್ತಾನೆ ಬಂದಿದ್ದಾರೆ. ಆ ಪ್ರಕಟಣೆಗಳಲ್ಲಿ ನಾವು ಪ್ರಾರಂಭದಲ್ಲೇ ನೋಡ್ಬೋದು, ನಿಷ್ಠುರವಾದ ಬಹಳ ದೊಡ್ಡ ಸ್ಕಾಲರ್ ಅಂತಂದ್ರೆ ಬಹಳ ನಿಷ್ಠುರ. ಅವರು ಏನಿದೆ ವಾಸ್ತವನ್ನ ಬರೆಯುವಂತ ನಿಷ್ಠುರ. ಉದಾಹರಣೆ ಹೇಳ್ಬೇಕಂದ್ರೆ ಅವರು ಭೂದಾನ್ ಅಂತ ಮಹಾರಾಷ್ಟ್ರದಲ್ಲಿರುವಂತ ಭೂದಾನದಲ್ಲಿ ಹೋದಾಗೆ ಅಲ್ಲಿಯ ಒಂದು ದೇವಾಲಯ, ಒಂದು ಮಸೀದಿ ಮಾಡಿದ್ದನ್ನ ಅವರು ಗಮನಿಸ್ತಾರೆ. ಐತಿಹಾಸಿಕವಾಗಿ ಅದು ಮಸೀದಿ ಆಗಿದ್ದನ್ನ ಅವ್ರು ಗುರುತಿಸಿದ್ ಅಲ್ಲಿರುವಂತ ಶಾಸನಗಳ ಸಮೇತ ಇದು ಯಾವ ಕಾಲದಲ್ಲಿ ಮಸೀದಿ ಆಯ್ತು ಅನ್ನೋದನ್ನ ಮತ್ತೆ ಅವರು ಕ್ಲಿಯರ್ಲಿ ಮೆನ್ಷನ್ಸ್, ದೇ ಡೋಂಟ್ ಇವನ್ ಡೈವರ್ಟ್ ಎನಿಥಿಂಗ್. ಮತ್ತೆ ಸಿಮಿಲರ್ಲಿ ಈ ಟಾಕ್ಸ್ ಅಬೌಟ್ ದಿ ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಕೆಲವು ಸಂದರ್ಭದಲ್ಲಿ ದೇವಾಲಯಗಳಿರುವ ಅವಶೇಷಗಳನ್ನು ಆಧರಿಸಿ ಇಲ್ಲಿಯ ದೇವಾಲಯ ಇತ್ತು ಅನ್ನೋದು, ಆ ದೇವಾಲಯವನ್ನ ಯಾವ ರೀತಿಯಾಗಿ ಮಾರ್ಪಾಡಾಗಿದೆ ಅಂತ ಕೂಡ ಅವರು ಹೇಳಿದ್ದನ್ನ ನಾವು ಸ್ಪಷ್ಟವಾಗುತ್ತೆ. ಅದೇ ರೀತಿಯಾಗಿ ಇವರ ವಿಶೇಷ ಇನ್ನೊಂದು ಏನಂದ್ರೆ ಗುಲ್ಬರ್ಗ 1914
ಮೊದಲನೇ ವರ್ಷಕ್ಕೆ ಗುಲ್ಬರ್ಗ ಮತ್ತು ಬೀದರ್ಗಳಿಗೆ ಭೇಟಿ ಕೊಡುವ ಸಂದರ್ಭವನ್ನು ನೋಡ್ತೀವಿ. ಮುಖ್ಯವಾಗಿ ಬೀದರ್ದಲ್ಲಿ ಅವರು ಬರೀತಾರೆ. ಗುಲ್ಬರ್ಗದಲ್ಲಿರುವಂತ ಕೋಟೆಯ ಒಳಾಂಗಣದಲ್ಲಿ ಕೆಲವು ಹಳೆ ಕಂಬಗಳ ಸಿಕ್ಕಿದ್ದನ್ನ ಅವ್ರು ಹೇಳ್ತಾರೆ. ಹಳೆ ಕಂಬಗಳು ಸಿಕ್ಕಿದ್ದು ತಕ್ಷಣ ಅವ್ರಿಗೆ ಏನ್ ಅನ್ಸುತ್ತೆ, ಬೇರೆ ತರ ನೋಡಿದ್ರಲ್ಲ, ಹಾಗಾಗಿ ಇದು ಕೂಡ ಒಂದು ಹಳೆ ಕಾಲದ ದೇವಾಲಯ ಅಂತ ಅನ್ನೋದನ್ನ ಅವರು ಮೊದಲನೇ ಸಂಪುಟದಲ್ಲಿ ಅಥವಾ ವಾರ್ಷಿಕ ವರದಿಯಲ್ಲಿ ಅದನ್ನ ಅವರು ಪ್ರಕಟಿಸ್ತಾರೆ. ಅಲ್ಲಿಯ ದೇವಾಲಯ ಒಂದಿದೆ, ಅದನ್ನ ರಿನೋವೇಟ್ ಮಾಡ್ಬೇಕು ಅಥವಾ ಕನ್ಸರ್ವ್ ಮಾಡ್ಬೇಕು, ಸಂರಕ್ಷಣೆ ಮಾಡ್ಬೇಕು ಅಂತೇಳಿ ಆರ್ಡರ್ ಕೂಡ ಮಾಡ್ತಾರೆ. ಆ ನಂತರ ಅದೇ ಸ್ಥಳದಲ್ಲಿ ಇನ್ನೊಂದು ಬಾರಿ ಅಂದ್ರೆ ಮುಂದಿನ ಒಂದು ವರ್ಷ ನಂತರ 1915ರಲ್ಲಿ ಮತ್ತೆ ಗುಲ್ಬರ್ಗಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮತ್ತೆ ಪುನಃ ದೇವಾಲಯ ಪಳವಳಿಕೆ ಇರುವಂತ ಸ್ಥಳಗಳಿಗೆ ಭೇಟಿ ಕೊಡ್ತಾರೆ. ಅವಾಗ ಅವರಿಗೆ ಅವರು ಸ್ಪಷ್ಟವಾಗಿ ಬರೆದರೆ, ನನ್ನ ಮೊದಲಿನ ಹೇಳಿಕೆ ಅಥವಾ ಮೊದಲಿನ ಅಧ್ಯಯನ ಸ್ವಲ್ಪ ತಪ್ಪು ಅನಿಸುತ್ತೆ. ಇಲ್ಲಿಯ ಕಂಬಗಳು ಮತ್ತೆ ಜಗಲಿಗಳನ್ನ ನೋಡಿದ್ರೆ ಇದು ಮುಖ್ಯವಾಗಿ ದ್ವಾರದ 2 ಜಗಲಿಗಳು ಹೊರತಾಗಿ ದೇವಾಲಯ ಅಲ್ಲ. ಬಟ್ ಹಳೆಯ ದೇವಾಲಯಗಳ ಕಂಬಗಳನ್ನ ಮತ್ತು ಜಗಲಿಯ ಪಳೆಯುಳಿಕೆಗಳನ್ನು ಬಳಸಿಕೊಂಡು ಇಲ್ಲಿಯ ಒಂದು 2 ಜಗಲಿಗಳು ಮತ್ತು ದ್ವಾರಕ್ಕೆ ಇರುವಂತ ಜಗಲಿಗಳನ್ನು ನಿರ್ಮಿಸಿದ್ದಾರೆ ಅಂತೇಳಿ ಇದನ್ನ ಯಾಕೆ ಮಾತು ಹೇಳ್ತಾರೆ ಅಂದ್ರೆ, ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯಲ್ಲಿ ಸದಸ್ಯರಾದಂತ ಮತ್ತು ಇವರು ವಿದ್ವಾಂಸರಾದಂತ ಚಂದ್ರಶೇಖರ್ ಅವರು ಈ ದೇವಾಲಯದ ಬಗ್ಗೆ, ಇಲ್ಲಿರುವ ಸ್ಮಾರಕದ ಬಗ್ಗೆ ಅವರು ಒಂದು ದೀರ್ಘವಾದ ಲೇಖನವನ್ನ ಅವರು ಪ್ರಕಟ ಮಾಡಿದ್ರು. ಆದ್ರೆ ಇದಕ್ಕಿಂತ ಮುಂಚೆನೆ ಅವರು ಯಾಜ್ದಾನಿ ಒಂದು ವಿಚಾರವನ್ನ ಅವರು ಕೊಟ್ಟಿದ್ದನ್ನ ನಾನು ಇಲ್ಲಿ ಸ್ಮರಿಸ್ತಿದ್ದೇನೆ. ಸೊ ಹಿಂಗಾಗಿ ಕರ್ನಾಟಕದ ಬಹುತೇಕ ನಮಗೆ ಈಶಾನ್ಯ ಕರ್ನಾಟಕ ಅಂತ ಕರಿತೀವಲ್ಲ, ಮುಖ್ಯವಾಗಿ ಅವರಿಗೆ ಕಂಡು ಬರೋದಂತಂದ್ರೆ ಬೀದರ್ದಲ್ಲಿರುವಂತ ಮಹಮ್ಮದ್ ಗವಾನನ ಮದ್ರಸ ಅವರಿಗೆ ಬಹಳಷ್ಟು ಒಂದು ಪ್ರಭಾವ ಬೀರಿದ್ದನ್ನ ನಾನು ಕಂಡು ಬರುತ್ತೆ. ಯಾಕಂದ್ರೆ ಯಾಜ್ದಾನಿಯವರ ತಾಯಿಯ ತವರೂರಿನ ಸಂದರ್ಭದಲ್ಲಿ ಅವರು ಸೂಫಿ ಸಂತರ ಹಿನ್ನೆಲೆ ಅಂದ್ರೆ ಅನುಯಾಯಿಗಳ ಹಿನ್ನೆಲೆಯಲ್ಲಿ ಬಂದಂತ ಅವರು ಮನೆತನ ಆಗಿತ್ತು. ಹಾಗಾಗಿ ಬೀದರ್ ಕೂಡ ಅವರಿಗೆ ಇಲ್ಲಿಯ ಸಂಸ್ಕೃತಿ, ಇಲ್ಲಿರುವಂತ ಬೃಹತ್ ಆಕಾರದ ಒಂದು ದೊಡ್ಡ ಮಧ್ಯಕಾಲೀನ ಕಾಲೇಜುಗಳ ಬಗ್ಗೆ, ಮದ್ರಾಸ ಬಗ್ಗೆ ಒಂದು ದೊಡ್ಡ ಗೌರವ ಅವರಿಗೆ ಮೊದಲಿಂದ ಇತ್ತು ಅಂತ ಅನ್ನೋದನ್ನ ನಾವು ಕಂಡು ಬರುತ್ತೆ. ಜೊತೆಗೆ ಮಹಮ್ಮದ್ ಗವಾನ್ ಅಷ್ಟೊಂದು ಪ್ರಭಾವ ಬೀರಿದ್ದ ಅಂದ್ರೆ, ಮಹಮ್ಮದ್ ಗವಾನನ ಎಲ್ಲ ಸಮಾಧಿಗಳಿರ್ಬೋದು, ಇಲ್ಲಿಯ ಮದ್ರಾಸವನ್ನ ಕನ್ಸರ್ವ್ ಮಾಡಕ್ಕೆ, ಸಂರಕ್ಷಣೆ ಮಾಡಕ್ಕೆ ಸಾಕಷ್ಟು ಮುತುವರ್ಜಿ ವಹಿಸಿ ತಾವೇ ಸ್ವತಃ ಅವುಗಳನ್ನ ನೆರವೇರಿಸಿದ್ದನ್ನ ನಾವು ನೋಡ್ತೀವಿ. ಇದ್ರ ಬಗ್ಗೆ ಸಾಕಷ್ಟು ಕಡೆ ಅವರು ಹೇಳ್ಕೊಂಡಿದ್ದಾರೆ ಕೂಡ. ಹಾಗಾಗಿ ಮದ್ರಾಸ್ದ ದೆಹಲಿಯವರಾಗಿದ್ದರೂ ಕೂಡ ಬೀದರ್ ಅವರಿಗೆ ಅತ್ಯಂತ ಪ್ರಿಯವಾದಂತ ಸ್ಥಳವಾಗಿತ್ತು. ಆಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಅಗಾಧವಾದಂತ ಒಂದು ಗೌರವ ಕೂಡ ಆಗಿದ್ದನ್ನು ನಾವು ನೋಡ್ತೀವಿ. ಬೀದರ್ ಸಂಬಂಧಪಟ್ಟಂತೆ ಒಂದು 2 ಪುಸ್ತಕಗಳನ್ನು ಅವರು ಪ್ರಕಟ ಮಾಡಿದ್ದನ್ನು ನೋಡ್ಬೋದು. ಒಂದು ಆಂಟಿಕ್ವಿಟೀಸ್ ಆಫ್ ಬೀದರ್ ಅಂತ 37ರಲ್ಲಿ ಪಬ್ಲಿಷ್ ಆಗುತ್ತೆ. ನಂತರ ಬೀದರ್ ಇಟ್ಸ್ ಹಿಸ್ಟ್ರಿ ಅಂಡ್ ಮಾನ್ಯುಮೆಂಟ್ ಅಂತ ಹೇಳಿ ದ ಮಾನ್ಯುಮೆಂಟಲ್ ಬುಕ್ ಅಂತ ಹೇಳ್ಬೋದು. ಅದು ಅವರ ನಿವೃತ್ತಿಯ ನಂತರ ಪ್ರಕಟವಾಗುತ್ತೆ 1945ರಲ್ಲಿ. ಕಾರಣ ಏನಂದ್ರೆ, ಆ ಸಂದರ್ಭದಲ್ಲಿ ಅದು ಪ್ರಕಟಣೆ ಡಿಲೇ ಆಗಿ ಲೇಟ್ ಆಗಿ ಪ್ರಕಟ, ಅದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಪಬ್ಲಿಷ್ ಆಗುತ್ತೆ. ಸೊ ಇಟ್ ವಾಸ್, ನಾನು ಯಾಕೆ ಬೀದರ್ ಬಗ್ಗೆ ಹೇಳ್ತೇನೆ ಅಂದ್ರೆ, ಬೀದರ್ ಬಗ್ಗೆ ಬರೆದಂತ ಕೃತಿ ಬೀದರ್ ಇಟ್ಸ್ ಹಿಸ್ಟ್ರಿ ಅಂಡ್ ಮಾನ್ಯುಮೆಂಟ್ಸ್ ಇವತ್ತಿನವರೆಗೂ ಬೇರೆ ಯಾವ ಕರ್ನಾಟಕದ ಯಾವ ಜಿಲ್ಲೆಯ ಅಥವಾ ಯಾವ ಐತಿಹಾಸಿಕ ಸ್ಥಳದ ಬಗ್ಗೆ ಅಧಿಕೃತವಾದಂತ ಮೂಲ ಆಕಾರಗಳನ್ನ ಜೊತೆಗೆ ಮತ್ತೆ ಇಲಿಸ್ಟ್ರೇಷನ್ಸ್ ವಿತ್ ಫೋಟೋಗ್ರಾಫ್, ಡ್ರಾಯಿಂಗ್ಸ್ ಅಂತ ಮೋನೋಗ್ರಾಫ್ ಅಂತ ಬಂದಿದ್ದ ಏಕೈಕ ಕೃತಿ ಅಂತ, ಏಕೈಕ ಅಂದ್ರೆ ಅದು ಬೀದರ್ ಅಂತ ಹೇಳ್ಬೋದು. 1945ರಲ್ಲಿ ಇಲ್ಲಿವರೆಗೂ ಕೂಡ ಆ ತರದ ಮೋನೋಗ್ರಾಫ್ ಒಂದು ಊರಿನ ಬಗ್ಗೆ, ದೇವಾಲಯಗಳ ಬಗ್ಗೆ ಬಂದಿದ್ದಾವೆ. ಅಲ್ಲಲ್ಲಿ ನಿಮ್ಗೆ ಚಾಲುಕ್ಯ ದೇವಾಲಯಗಳಿರ್ಬೋದು, ಈ ತರದ ಮೋನೋಗ್ರಾಫ್ ಬಂದಿದೆ. ಆದ್ರೆ ಒಂದು ಸಿಟಿಯ ಬಗ್ಗೆ, ಒಂದು ನಗರದ ಬಗ್ಗೆ, ಐತಿಹಾಸಿಕ ಸ್ಥಳದ ನಗರದ ಬಗ್ಗೆ ಒಂದು ಸಪರೇಟ್ ಆದಂತ ನಗರ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿ one monograph on Somnathpur ಅಂತ ನಾನು ಹೇಳಂಗಿಲ್ಲ. It's the monuments of history and monuments of one particular city, that historical city, that is the only till today available is of course ಬೀದರ್ ಅಂತ ಹೇಳ್ಬೋದು. ನಮಗೆ ಹೇಳ್ಬೋದು ಟೇಲರ್ ಅಂಡ್ ಫರ್ಗ್ಯೂಸನ್ ಮಾಡಿದ್ದು ಬಿಜಾಪುರ್ ಕೂಡ ಒಂದಿದೆ, ಆದ್ರೆ ಅದು ಸಮಗ್ರವಾಗಿಲ್ಲ. ಇದು ಕಂಪೇರ್ ಮಾಡಿದ್ರೆ ಬೀದರ್ ಇಸ್ ದ ಮೋಸ್ಟ್ ಅಥೆಂಟಿಕ್. ಇವತ್ತಿನ ಕೂಡ ಅದನ್ನ ಸಮಾನಾಂತರವಾಗಿರುವಂತಹ ಪ್ರಕಟಣೆ ಇವತ್ತಿನವರೆಗೂ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ಬಂದಿಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೇನೆ. ಸೊ ಈ ಜೊತೆಗೆ ಇವರ ಪುರಾತತ್ವ ಅಧ್ಯಯನ ಇಲಾಖೆಯ ಸಂದರ್ಭದಲ್ಲಿ ಇವರ ಮಾಡಿದಂತ ದೊಡ್ಡ ಪ್ರಮುಖವಾದಂತ ಕರ್ತವ್ಯಗಳು ಅಂತಂದ್ರೆ, ಬೀದರ್, ಕಲಬುರಗಿ, ಯಾದಗಿರ್, ಶೋರಾಪುರ್, ರಾಯಚೂರ್, ಕೊಪ್ಪಳ, ಕುಕನೂರ್, ಕಳ್ಳೂರ್, ಶಿರಗುಪ್ಪ, ಮುದಗಲ್, ಊದ್ಗೀರ್, ಶಹಾಪುರ್, ಸಗರ, ದೋರನಹಳ್ಳಿ, ಬಸವ ಕಲ್ಯಾಣ, ಮಸ್ಕಿ, ಗೋಗಿ, ಹಾಗೆ ಪ್ರಾಚೀನ ಐತಿಹಾಸಿಕ ಸ್ಮಾರಕಗಳಾದ ವಿಭೂತಿಹಳ್ಳಿ, ಶಕಾಪುರ, ಅನುಸಾಗರ,
ವಂಡಳ್ಳಿ, ಗೌಡೂರು, ಕೋಟೆಗಲ್ಲು, ಬೆಣಕಲ್ಲು, ಶಿರ್ವಾರ, ಕೌತಾಳ, ಯರಗುಂಟಿ ಇತ್ಯಾದಿ ಪ್ರದೇಶಗಳ ಅಧ್ಯಯನಗಳನ್ನ ಇವರ ಈ ಸೇವೆಗಳ ಅವರ ಪುರಾತತ್ವ ಇಲಾಖೆ ಸಂದರ್ಭದಲ್ಲಿ ಮಾಡಿದ್ದನ್ನ ನಾವು ನೋಡ್ತೀವಿ. ಇನ್ನೊಂದು ವಿಶೇಷ ಅಂತಂದ್ರೆ ಅವ್ರಿಗೆ ಟೇಲರ್ ಬಗ್ಗೆ ಸಾಕಷ್ಟು ಆಸಕ್ತಿ ಹುಟ್ಟ ಕಾರಣಂದ್ರೆ ಇದು ಅವ್ರಿಗೆ ಒಂದು ಆಸಕ್ತಿ. ಯಾಕಂದ್ರೆ ಆಗ್ಲೇ ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತೆ ಸಾಕಷ್ಟು ಅಧ್ಯಯನಗಳು ಮಾಡಿದ ಟೇಲರ್ ಬಗ್ಗೆ ಸಾಕಷ್ಟು ಅರಿವಿತ್ತು. ಜೊತೆಗೆ ಹೈದರಾಬಾದ್ ಪಕ್ಕದಲ್ಲಿರುವಂತ ಮೌಲಾ ಅಲಿ ಎಂಬ ಪ್ರದೇಶದಲ್ಲಿ ಒಂದು ಐತಿಹಾಸಿಕ ಪುರಾತತ್ವ ಬೃಹತ್ ಸಮಾಧಿ ಯುಗದ ಅಥವಾ ಮೆಗಾಲಿಥಿಕ್ ಕಾಲದ ಸಂಸ್ಕೃತಿಯ ಕೆಲವು ಅವಶೇಷಗಳನ್ನ ಹುಡುಕಿರ್ತಾರೆ. ಅವುಗಳ ಉತ್ಖನನ ಕೂಡ ಅವರು ಕೈಕೊಂಡಿರ್ತಾರೆ, ಯಾರು ಯಾಸ್ದಾನಿಯವರು. ಆ ಹಿನ್ನೆಲೆಯಿಂದ ಅವರು ಟೇಲರ್ ಬಗ್ಗೆ ಸಾಕಷ್ಟು ಅರಿವನ್ನ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಇನ್ನೊಂದು ಸಂದರ್ಭ ಏನಾಗುತ್ತೆ ಅಂದ್ರೆ, ಟಾಸ್ಕರ್ ಅಂತ ಹೇಳಿ ಒಬ್ಬ ರೆವಿನ್ಯೂ ಬೋರ್ಡಿನ ಮೆಂಬರು ಟೇಲರ್ನ ಸಂಬಂಧಪಟ್ಟ ಸ್ಥಳಗಳನ್ನ ನಾನು ವಿಸಿಟ್ ಮಾಡ್ಬೇಕಂತ ಒಂದು ಆಸೆ ತೋರಿಸಿದಾಗೆ ಅವ್ರ ಜೊತೆಗೆ ಸುರಪುರಕ್ಕೆ ಮತ್ತೆ ರಾಜನಕೊಳ್ಳೂರು ಮತ್ತೆ ಈ ತರ ಟೇಲರು ಮಾಡಿದಂತ ಜವರ್ಗಿ ಇತ್ಯಾದಿ ಪ್ರದೇಶಗಳಿಗೆ ಭೇಟಿ ಕೊಡುವ ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಆಗ್ಲೇ ಪ್ರಕಟವಾದಂತ ಟೇಲರ್ನ ಲೇಖನಗಳು ಅವ್ರಿಗೆ ಕೈಗೆ ಸಿಗ್ತಾ ಇರಲಿಲ್ಲ. ಎಷ್ಟು ಒದ್ದಾಡ್ತಾರೆ ಅಂದ್ರೆ ಆ ಕಾಲದಲ್ಲಿ ಈಗ ತಕ್ಷಣ ಎಲ್ಲಿ ಬೇಕಾದ್ರೆ ತರಿಸ್ಕೋಬಹುದು. ಆ ಕಾಲದಲ್ಲಿ ಏನೂ ಇರಲಿಲ್ಲ ಸಾಧನೆಗಳನ್ನು. ಹಾಗೆ ಅವರು ಒಂದು ನಿರ್ಧಾರ ಮಾಡ್ತಾರೆ, ಟೇಲರ್ ಬರೆದಂತ ಎಲ್ಲಾ ಲೇಖನಗಳನ್ನ ಒಂದು ಕಲೆಕ್ಟ್ ಮಾಡಿ ನಾನು ಪುಸ್ತಕ ಮಾಡ್ಬೇಕು ಅಂತ ಅನ್ನೋದನ್ನ ಅವರು ಮಾಡ್ಕೊತಾರೆ. ಹಾಗಾಗಿ ಒಂದು ಪುಸ್ತಕವನ್ನ ಅವರು ಟೇಲರ್ ಕುರಿತಂತೆ ಬರೆದಂತ ಲೇಖನ ಸಂಗ್ರಹಗಳನ್ನ ಮೆಗಾಲಿಥಿಕ್ ಟೂಮ್ಸ್ ಅಂಡ್ ಅದರ್ ಏನ್ಸಿಯಂಟ್ ರಿಮೇನ್ಸ್ ಇನ್ ಡೆಕ್ಕನ್ ಅಂತ ಒಂದು ಶೀರ್ಷಿಕೆಯಲ್ಲಿ ಅವರ ಲೇಖನ ಸಂಗ್ರಹಗಳನ್ನ ಪ್ರಕಟ ಮಾಡ್ತಾರೆ. ಇದು 1940ರ ದಶಕದಲ್ಲೇ ಇದು ಪ್ರಕಟವಾಗುತ್ತೆ. ಇದು ವಿಶೇಷ ಏನಂತಂದ್ರೆ ಅವ್ರು ಎಲ್ಲಿನೂ ಆ ಪುಸ್ತಕದ ಶೀರ್ಷಿಕೆಯಲ್ಲಿ ತಮ್ಮ ಹೆಸರು ಹಾಕೋಂಗಿಲ್ಲ. ಒಬ್ಬ ಸಂಪಾದಕನಾಗಿ ಅಥವಾ ಸಂಪಾದಕಂತನೂ ಅವ್ರು ಬರೆಯೋಂಗಿಲ್ಲ. ಒಳಗಡೆ ಒಂದು ಸಣ್ಣ ಟಿಪ್ಪಣಿಯನ್ನ ಕೊಟ್ಟು ಅವರು ಆ ಲೇಖನಗಳನ್ನ ಯಥಾವತ್ತಾಗಿ ಮರುಮುದ್ರಣ ಮಾಡ್ತಾರೆ. ಈ ಮತ್ತೆ ಯಾಕೆ ಹೇಳ್ತೇನೆ ಅಂದ್ರೆ, ಹೋದ ವಾರ ಐವದನ್ ರಾವ್ ಅವರ ಕುರಿತಂತೆ ಉಪನ್ಯಾಸಕರು ಈ ಒಂದು ಮಾತನ್ನ ಅವರು ಹೇಳಿದ್ದನ್ನ ನಾನು ನೆನೆಸ್ಕೊಂಡಿದ್ದೇನೆ. ಯಾಕಂದ್ರೆ ಲಾಸ್ಟ್ ಟೈಮು ಇದರಲ್ಲಿ ಇತ್ತೀಚೆಗೆ ಗೆಜೆಟಿಯರ್ ಇಲಾಖೆಯವರು ಐವದನ್ ರಾವ್ ಪುಸ್ತಕಗಳನ್ನ ಅಥವಾ ಕೃತಿಗಳನ್ನ ಮರುಮುದ್ರಣ ಸಂದರ್ಭದಲ್ಲಿ ಮುಖ್ಯ ಸಂಪಾದಕ ಅಂತ ಹಾಕೊಂಡು ದೊಡ್ಡ ಹೆಸರುಗಳನ್ನ ದೊಡ್ಡ ಅಕ್ಷರದಲ್ಲಿ ಬರೆದು ಮೂಲ ಸಂಪಾದಕರು ಅವರ 2ನೇ ಪುಟದಲ್ಲಿ ಇದ್ರು ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ನಾವು ಯಾಸ್ದಾನಿ ಅವರ ವ್ಯಕ್ತಿತ್ವದಲ್ಲಿ ನೋಡಿದ್ರೆ ಅದು ಬಹಳ ಭಿನ್ನವಾಗಿ ನಾವು ಗುರುತಿಸಬಹುದು. ಅದಕ್ಕಾಗಿ ಅವರ ಬಗ್ಗೆ ಗೌರವ ಹೆಚ್ಚಾಗುತ್ತೆ ಅಂತ. ಯಾಕಂದ್ರೆ ಅವ್ರು ಇಡೀ ಲೇಖನಗಳನ್ನ ಸಂಗ್ರಹಿಸಿದ್ರು ಬೇರೆ ಬೇರೆ ಕಡೆಯಿಂದ, ಇಂಗ್ಲೆಂಡ್ನಿಂದ ಬೇರೆ ಬೇರೆ ಕಡೆಯಿಂದ ತರಿಸಿಕೊಂಡು ಟೈಪ್ ಮಾಡಿಸಿ ಅವುಗಳನ್ನ ಒಂದು ಪ್ರಿಂಟ್ ಮಾಡಿ ಅವರು ಸುಲಭವಾಗಿ ತಮ್ಮ ಹೆಸರು ಹಾಕೋಬಹುದಾಗಿದೆ, ಎಡಿಟೆಡ್ ಅಂತೇಳಿ. ಆದ್ರೆ ಹಂಗ್ ಮಾಡ್ಲಿಲ್ಲ. ಅದಕ್ಕೆ ಅವರದ ಟೇಲರೇ ಬರೆದಂತ ಅವ್ರ ಹೆಸರು ಮೇಲೇನೆ ಅದೇ ಟೈಟಲ್ ಅಲ್ಲಿ ಮೆಗಾಲಿಥಿಕ್ ಟೂಮ್ಸ್ ಅಂಡ್ ಅದರ್ ಏನ್ಸಿಯಂಟ್ ರಿಮೇನ್ಸ್ ಇನ್ ಡೆಕ್ಕನ್ ಅಂತ ಶೀರ್ಷಿಕೆಯಲ್ಲಿ ಲೇಖನಗಳನ್ನ ಪ್ರಕಟಿಸಿದ್ದಾರೆ. ಇದೇ ಒಂದು ವ್ಯಕ್ತಿತ್ವವನ್ನ ಅವರು ಅನೇಕ ಶಾಸನ ಸಂಪುಟಗಳಾದಂತ ನಾಗಾವಿ ಇರ್ಬೋದು, ಕೊಕೊನು ಇರ್ಬೋದು, ಪಾಲ್ಪಿಗುಂಡು ಇಂಥ ಸಂಪುಟಗಳ ಸಂದರ್ಭದಲ್ಲಿ ಕೂಡ ಅವರು ತಮ್ಮ ಹೆಸರು ಅವ್ರು ಒಂದು ಸಣ್ಣದ ಟಿಪ್ಪಣಿ ಬೇಕಾದ್ರೆ ಕೊಟ್ಟಿರ್ತಾರೆ, ಅಥವಾ ಆ ಒಂದು ರೋಚಕವಾದಂತ ಶೋಧನೆ ಬಗ್ಗೆ ಒಂದು ಚಿಕ್ಕ ಒಂದು ನೋಟ್ ಕೂಡ ಅವರು ಅಷ್ಟು ಮಾತ್ರ ಕೊಟ್ಟಿರೋದನ್ನ ನಾವು ನೋಡ್ಬೋದು. ಹೀಗಾಗಿ ಇವರ ಒಂದು ವಿದ್ವತ್ತು ಇವರ ಅಧ್ಯಯನಗಳಲ್ಲಿ ನಮ್ಗೆ ಸ್ಪಷ್ಟವಾಗಿ ಗುರುಸ್ತಾ ಹೋಗ್ತಿದ್ದೆ ಅಂತ ನಾವು ಹೇಳ್ಬೋದು. ಇನ್ನೊಂದು ತಮ್ಗೆ ಗೊತ್ತಿದ್ದಾಗೆ ಇವರ ಸಾಧನೆಗಾಗಿ ಸಾಕಷ್ಟು ಪ್ರಶಸ್ತಿಗಳು ಗೌರವಗಳನ್ನು ಸಲ್ಲಿದ್ದಾವೆ. ಮುಖ್ಯವಾಗಿ ಪದ್ಮಭೂಷಣವನ್ನ ಭಾರತ ಸರ್ಕಾರ ಕೊಟ್ಟಿದ್ದನ್ನ ನಾವು ಸ್ಮರಿಸಬಹುದು. ಸೊ ಐ ಕಮ್ ಇನ್ ಲೇಟರ್. ಬಟ್ ಇನ್ನೊಂದು ಮೆಗಾಲಿಥಿಕ್ ಸಂದರ್ಭದ ಇವರು ಮಧ್ಯಕಾಲೀನ ಅಧ್ಯಯನಶೀಲರಾಗಿದ್ರು ಕೂಡ ಅವರಿಗೆ ಮೌಲಾ ಅಲಿ ಮತ್ತು ಪ್ರದೇಶಗಳಲ್ಲಿ ಸಿಕ್ಕಂತ ಈ ಮಡಿಕೆಗಳ ಮೇಲೆ ಇರುವಂತ ಗೀಚುಗಳು ಇದಾವಲ್ಲ, ಗ್ರಾಫಿಟಿ ರೇಖೆಗಳು ಸಾಕಷ್ಟು ಒಂದು ಕುತೂಹಲ ಮೂಡಿಸುತ್ತೆ. ಇದರ ಕುರಿತೆ ಅವರು ಒಂದು ಲೇಖನ ಒಂದು ಲೆಟರ್ ಕೂಡ ಜಾನ್ ಮಾರ್ಷಲ್ ಅವರಿಗೆ ಬರೀತಾರೆ. ಅವರು ಏನ್ ಹೇಳ್ತಾರೆ, ನೀವೊಂದು ಕೆಲಸ ಮಾಡಿ, ನೀವು ದಕ್ಷಿಣ ಭಾರತದಲ್ಲಿ ಅನೇಕ ಸ್ಥಳಗಳಲ್ಲಿ ಈ ತರದ ಒಂದು ಸಿಕ್ಕಿರುವ ಗೀಚ್ ಇರುವಂತ ಅಥವಾ ರೇಖೆಗಳಿರುವಂತ ಮಡಿಕೆಗಳಿದಾವೆ, ಅವು ಎಲ್ಲ ನೀವು ಅಧ್ಯಯನ ಮಾಡಿ ಅಂತ. ಅದಕ್ಕಾಗಿ ಮದ್ರಾಸ್ನಲ್ಲಿರುವಂತ ಮ್ಯೂಸಿಯಂಗೆ ಇವರು ಭೇಟಿ ಕೊಡ್ತಾರೆ.
ಆ ಒಂದು ಭೇಟಿ ಕೊಡುವ ಸಂದರ್ಭದಲ್ಲಿ ಇವರು ಅನೇಕ ಈ ಗ್ರಾಫಿಟಿ ಮಾರ್ಕ್ಗಳ ಅಧ್ಯಯನಕ್ಕೆ ಒಂದು ದೊಡ್ಡ ಲೇಖನವನ್ನೇ ಅವರು ಪ್ರಕಟಿಸಿ ಮಾಡಿದ್ದಾರೆ. ಇದು ಗ್ರಾಫಿಟಿ ಮಾರ್ಕ್ಸ್ ಫೌಂಡ್ ಇನ್ ಡೆಕ್ಕನ್ ಅಂಡ್ ಸೌತ್ ಇಂಡಿಯಾ ಅಂತ ಹೇಳಿ ಅವರು ಚಾರ್ಟ್ ಸಮೇತ ಅವರ ಒಂದು ದೊಡ್ಡ ಪ್ರಮಾಣದಲ್ಲಿ, ಇದು ಬಹುಶಃ ಅನೇಕ ವಿದ್ವಾಂಸರು ಕೂಡ ಮಾಡಿದ್ದಾರೆ. ಆದ್ರೆ ಇವರು ಕೂಡ ಒಂದು ದೊಡ್ಡ ಒಂದು ಕೊಡುಗೆ ಅನ್ನೋದನ್ನ ನಾವು ಇಲ್ಲಿ ಸ್ಮರಿಸಬೇಕು. ಯಾಕಂದ್ರೆ ಇವರು ಉತ್ಖನನ ಮಾಡಿದಂತಹ ಕೆಲವು ಸ್ಥಳಗಳಲ್ಲಿ, ಮುಖ್ಯವಾಗಿ ಮೌಲಾಲಿ ಮತ್ತು ಪ್ರದೇಶಗಳಲ್ಲಿ ಈ ಗೀಚುಗಳಾದ ಅಧ್ಯಯನಗಳಿಗೆ ಸಾಕಷ್ಟು ಅವರು ಅನಲೈಸ್ ಮಾಡಕ್ ಹೋಗ್ತಾರೆ. ಅದು ಅವರು ಅನೇಕ ಬಾರಿ ಅವರು ಇದನ್ನ ಅವರು ಫಾರಿನ್ ಸೋರ್ಸಸ್ ಅಂತ ಅನ್ನೋದನ್ನ ಮಾಡ್ತಾರೆ. ಅಂದ್ರೆ ಆ ಕಾಲಘಟ್ಟದಲ್ಲಿ ಒಂದು ಅಧ್ಯಯನಗಳನ್ನ ನೋಡುವ ಇನ್ನ ವಿಶೇಷ ಏನಂದ್ರೆ, ಇದೇ ಸಂದರ್ಭದಲ್ಲಿ ಜಾನ್ ಮಾರ್ಷಲ್ ಅವರ ಮಹಾನಿರ್ದೇಶಕ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಹರಪ್ಪ ಸಂಸ್ಕೃತಿ ಅಧ್ಯಯನಗಳಾಗ್ತವೆ. ಹರಪ್ಪ ಸಂಸ್ಕೃತಿ ನಮಗೆ ಅಂದ್ರೆ ಶೋಧನೆಗಳಾಗ್ತವೆ. ಅದು ದೊಡ್ಡ ಡಿಸ್ಕವರಿ ಆಗುತ್ತೆ. ಭಾರತೀಯ ಪುರಾತನ ಸಂಸ್ಕೃತಿಯ ನೆಲೆಗಳನ್ನ ಗುರುತಿಸಿದ್ದು ಆ ಸಂದರ್ಭದಲ್ಲಿ ಯಾಜ್ದಾನಿ ಅವರು ಹೈದರಾಬಾದದ ಪುರಾತತ್ವ ಇಲಾಖೆಯ ಮುಖ್ಯಸ್ಥರಾಗಿದ್ದನ್ನು ನಾವು ಗಮನಿಸಬಹುದು. ಅದರ ಪ್ರಭಾವ ಎಷ್ಟಾಗುತ್ತಂದ್ರೆ, ಆ ಹಿನ್ನೆಲೆಯಿಂದ ಈ ಗ್ರಾಫಿಟಿ ಮಾರ್ಕ್ಗಳು ಇಲ್ಲಿಯ ಪುರಾತನ ನೆಲೆಗಳನ್ನ ಹುಡುಕಕ್ಕೆ, ಸಂಸ್ಕೃತಿಗಳನ್ನ ಹುಡುಕಕ್ಕೆ ಇವರು ಮಾಡಿದ ಒಂದು ಸಾಧನೆ ಕೂಡ ನಾವು ಇಲ್ಲಿ ನೆನೆಸಬಹುದು. ಇನ್ನೊಂದು ಟೇಲರ್ ಯಾಜ್ದಾನಿ ಅವರ ಮತ್ತೊಂದು ವಿಶೇಷತೆ ಏನಂತಂದ್ರೆ, ಎಲ್ಲಾ ದೇವಾಲಯಗಳ ಸಂರಕ್ಷಣೆಗೆ ಸಾಕಷ್ಟು ನೆರವನ್ನು ನೋಡಿದ್ದನ್ನು ನಾವು ನೋಡಬಹುದು. ಕೇವಲ ಇಸ್ಲಾಮಿಕ್ ಅಥವಾ ಮಧ್ಯಕಾಲೀನ ಬೀದರ್, ಗುಲ್ಬರ್ಗ ಅಷ್ಟೇ ಸೀಮಿತ ಇಲ್ಲ. ಪ್ರತಿ ಎಲ್ಲೆಲ್ಲಿ ಅವರು ಸರ್ವೆ ಮಾಡಿದ್ದಾರೆ, ಮುಖ್ಯವಾಗಿ ಸ್ಥಳಗಳಿರೋ ಕೊಕ್ಕುನಿರ್ಬೋದು. ಇಟಗಿಯ ಮಹಾದೇವ ದೇವಸ್ಥಾನ ಇವತ್ತು ಆ ರೀತಿಯಲ್ಲಿ ಕಂಡು ಬರ್ಬೇಕಾದ್ರೆ ಯಾಜ್ದಾನಿಯವರ ಸಂರಕ್ಷಣೆಯ ಕಾರ್ಯ ಅಂತ ನಾವು ಹೇಳ್ಬೋದು. ಕಾರಣ ಅಂದ್ರೆ ಅವರು ಪ್ರಾರಂಭದಲ್ಲೇ ಇದರದ ವಿಶೇಷತೆಯನ್ನ ಗುರುತಿಸ್ತಾರೆ. ಇಟ್ಟಿಗೆಯ ಬಗ್ಗೆ ಅಧ್ಯಯನಗಳನ್ನ ಅವರ ವಾರ್ಷಿಕ ವರದಿಯಲ್ಲಿ ಕೊಡ್ತಾರೆ. ಜೊತೆಗೆ ಇದಕ್ಕೆ ಸೂಕ್ತವಾದಂತಹ ಒಂದು ಸಂರಕ್ಷಣೆಗೆ ಮಾಡ್ಬೇಕನ್ನೋ ವರದಿಯನ್ನು ಕೊಟ್ಟು ಅದಕ್ಕೆ ಸಾಕಷ್ಟು ಕರ್ತವ್ಯಗಳನ್ನ ಅವರು ನಿರ್ವಹಿಸಿದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಈ ಜೊತೆಗೆ ಅನೇಕ ಕುಕನೂರಿನ ದೇವಾಲಯಗಳ ಸಂರಕ್ಷಣೆಗೆ ಅವರು ಮಾಡಿದ ಕೊಡುಗೆಗಳನ್ನ ನೋಡ್ಬೋದು. ಆಲಂಪುರದಲ್ಲಿರುವಂತಹ ದೇವಾಲಯಗಳ ಸಂರಕ್ಷಣೆ ಮತ್ತು ಮಹಾರಾಷ್ಟ್ರದಲ್ಲಿರುವಂತಹ ಅನೇಕ ದೇವಾಲಯಗಳು ಇವರ ಸಂರಕ್ಷಣೆಗೆ ಒಳಪಟ್ಟಿದ್ದು ಅನ್ನೋದನ್ನ ನಾವು ಗಮನಿಸಬೇಕಾಗಿದ್ದು. ಅನಂತರ ಅವರಿಗೆ ಮುಖ್ಯವಾಗಿ ಮಧ್ಯಕಾಲೀನ ಸಂದರ್ಭದಲ್ಲಿ ಅತಿ ಹೆಚ್ಚು ಆಸಕ್ತಿ ಮತ್ತೆ ನಮಗೆ ಕಂಡು ಬರೋದಂದ್ರೆ ಕೋಟೆಗಳು. ದೊಡ್ಡ ದೊಡ್ಡ ಕೋಟೆಗಳಿರುವಂತಹ ಪ್ರದೇಶಗಳಂದ್ರೆ ಹೈದರಾಬಾದ್, ಕರ್ನಾಟಕ ಅತ್ಯಂತ ಯಾರಿಗೆ ಅಧ್ಯಯನಕ್ಕೆ ಮುಖ್ಯ ಸೂಕ್ತವಾದಂತಹ ಕೋಟೆಗಳಂದ್ರೆ ಹೈದರಾಬಾದ್ ಕರ್ನಾಟಕದ ಬಹುಮುಖ್ಯವಾದಂತಹ ಕೋಟೆಗಳಾದಂತಹ ಬೀದರ್, ಗುಲ್ಬರ್ಗ, ರಾಯಚೂರ್, ಮುದಗಲ್, ಕೊಪ್ಪಳ, ಬಹದ್ದೂರ್ ಬಂಡ, ಇವತ್ತಿನ ಅನೇಕ ಸ್ಥಳಗಳಲ್ಲಿರುವಂತಹ ಕೋಟೆಗಳು, ಶಹಾಪುರ್, ಯಾದಗಿರ್, ಶೋರಾಪುರ್, ಮೆನಿ ಆಫ್ ದ ಫೋರ್ಟ್ಸ್ ಇನ್ ಹೈದರಾಬಾದ್ ಕರ್ನಾಟಕದಲ್ಲಿರುವಂತಹ ಅನೇಕ ಕೋಟೆಗಳು ಅವರಿಗೆ ಸವಾಲಿನ. ಆ ಕಾರಣಕ್ಕಾಗಿ ಅವರ ಎಲ್ಲ ರಿಪೋರ್ಟ್ಗಳಲ್ಲಿ ಕೂಡ ಕೋಟೆಗಳ ಮಾಹಿತಿಯನ್ನು, ವಿಶೇಷವಾಗಿ ಫರೆಂದ ಅಂತ ಮಹಾರಾಷ್ಟ್ರದಲ್ಲಿರುವಂತಹ ಫರೆಂದ ಕೋಟೆಯ ಬಗ್ಗೆ ಒಂದು ದೀರ್ಘ ಲೇಖನ ಕೂಡ ಅವರು ಬರೆದಿದ್ದಾರೆ. ಜೊತೆಗೆ ಇನ್ನೂ 2 ಕೋಟೆಗಳನ್ನ ಗುರುತಿಸಿ, ಒಂದು ತೆಲಂಗಾಣದಲ್ಲಿ ಮತ್ತು ಇನ್ನು ಮರಾಠವಾದಲ್ಲಿರುವಂತಹ 3 ಕೋಟೆಗಳ ಬಗ್ಗೆ ದೀರ್ಘ ವರದಿಯನ್ನ ಅವರು ಮತ್ತೆ ಲೇಖನವನ್ನು ಕೂಡ ಅವರು ವಾರ್ಷಿಕ ವರದಿಯಲ್ಲಿ ಕೊಟ್ಟಿದ್ದಾರೆ. ಇವರಿಗೆ ಅತ್ಯಂತ ಪ್ರಿಯವಾದಂತಹ ವ್ಯಕ್ತಿ ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ಲಿಯೋನಾರ್ಡ್ ಮನ್ ಅಂತೇಳಿ ಇವರು ಜಿಯಾಲಜಿಸ್ಟ್ ಆಗಿ ನಿಜಾಮ್ ಸರ್ಕಾರದಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಮನ್ ಅವರ ಅನೇಕ ಸಲಹೆಗಳನ್ನ ಮತ್ತೆ ಅನೇಕ ಪುರಾತನ ನೆಲೆಗಳನ್ನ ಗುರುತಿಸಿದ್ದನ್ನ ಗಮನಿಸಿ ಅವುಗಳ ಭೇಟಿ ಕೊಡುವ ಒಂದು ಕಾರ್ಯವನ್ನು ಕೂಡ ಅವರು ಮಾಡಿದ್ದನ್ನ ಯಾಜ್ದಾನಿಯವರು ಮಾಡಿದ್ದನ್ನು ಬರ್ಕೊಂಡಿದ್ದಾರೆ. ಸೊ ಕನ್ನಡ ಶಾಸನಗೆ ಆದ್ಯತೆಗಳನ್ನ ನೀಡಿದ್ದನ್ನು ನೋಡು. ತೆಲುಗು ಶಾಸನ ಅಧ್ಯಯನಗಳಿಗಿಂತ ಹೆಚ್ಚು ಅವರು ಕನ್ನಡ ಶಾಸ್ತ್ರಗಳ ಮುಖ್ಯವಾಗಿ ಗವಿಮಠ ಆದ ನಂತರ ನಾಗಾವಿ ಬಗ್ಗೆ ಹೆಚ್ಚಿನ ಅಧ್ಯಯನಕ್ಕೆ ಅವರು ಅಲ್ಲಿರುವಂತ ಈ ಕಂಪೇರ್ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಮದ್ರಸಾ ಮತ್ತೆ ನಾಗಾವಿ ಘಟಿಕಾ ಸ್ಥಾನಗಳ ಬಗ್ಗೆ ಒಂದು ಅಧ್ಯಯನಗಳಿಗೆ ಅವರು ಆದ್ಯತೆ ನೋಡು. ಆ ಕಾರಣಕ್ಕಾಗಿ ನಾಗಾವಿಗೆ ಭೇಟಿ ಕೊಟ್ಟು ಅಲ್ಲಿರುವಂತ ಶಾಸನಗಳನ್ನ ಹುಡುಕಿ ಅವರು 3 ಶಾಸನ, ಮಧುಸೂದನ ದೇವಾಲಯ ಅಂತ ಕರೆಯುವಂತಹ ಘಟಿಕಾ ಸ್ಥಾನದಲ್ಲಿ ಮತ್ತೆ ಇನ್ನೊಂದು ಹಳೆ ದೇವಾಲಯದಲ್ಲಿರುವಂತ 3-4 ಶಾಸನಗಳನ್ನ ಕಲೆ ಹಾಕಿ ಅವುಗಳನ್ನ ಕೃಷ್ಣಶಾಸ್ತ್ರಿಯವರ ಹತ್ರ ಅವ್ರನ್ನ ಟ್ರಾನ್ಸ್ಲೇಟ್ ಮಾಡಿಸಿ ಮತ್ತೆ ಅನೇಕ ಅವರು ಕೂಡ ಹೇಳ್ತಾರೆ, ಇವರು ಆರ್ ನರಸಿಂಹಾಚಾರ್ಯ ಜೊತೆಗೆ ಒಡನಾಟ ಇವರಿಗೆ ಇರುತ್ತೆ, ಸಾಕಷ್ಟು ಒಡನಾಟ ಆರ್ ನರಸಿಂಹಾಚಾರ್ಯರ ಬಗ್ಗೆ. ಅವರು ನಾಗಾವಿಯ ಶಾಸನಗಳನ್ನ ಇವರಿಗೆ ನರಸಿಂಹಾಚಾರ್ಯರು ಕಳಿಸಿಕೊಟ್ಟು ಅವರ ಸಲಹೆಗಳನ್ನ ಮತ್ತು ಅವರ ಒಂದು ಸಜೆಷನ್ ಕೂಡ ಅವರು ಪಡೆದಿರುತ್ತಾರೆ. ಹಾಗಾಗಿ
ಸುತ್ತಲಿನ ಮತ್ತು ವಿವಿಧ ದೊಡ್ಡ ವಿದ್ವಾಂಸರ ಪರಿಚಯ ಜೊತೆಗೆ ಒಡನಾಟವಾದ ಆಗಿದ್ದನ್ನು ನಾವು ಸಾಮಾನ್ಯವಾಗಿ ಇವ್ರಿಗೆ ಗೊತ್ತೇವೆ. ದೊಡ್ಡ ದೊಡ್ಡ ಬಾರ್ನೆಟ್ ಕಸಿನ್ ಇವ್ರ ಮುಂಚೆ ಇವ್ರ ಜೊತೆಗೆ ಇರುವಂತ ಬಾರ್ನೆಟ್ ಅವರ ಬಗ್ಗೆ ಒಡನಾಟ ಇರ್ತದೆ. ಜಾನ್ ಮಾರ್ಷಲ್ ಜೊತೆಗೆ ಒಡನಾಟ ಇರ್ತದೆ. ಅನೇಕ ಇತಿಹಾಸದ ಶಾಸನಗಳನ್ನ ತಜ್ಞರ ಜೊತೆಗೆ ಇವರು ಒಡನಾಟ ಆಗಿದ್ದನ್ನ ಅವರು ಅನೇಕ ವರದಿಗಳಲ್ಲಿ ಕಂಡು ಬರ್ತವೆ. ಅವ್ರ ಜೊತೆಗೆ ಸಲಹೆಗಳನ್ನ ಸೂಚನೆಗಳನ್ನ ತಗೊಂಡು ಕನ್ನಡ ಶಾಸ್ತ್ರದ ಸಂಪುಟಗಳನ್ನ ಮಾಡಿದ್ದನ್ನು ನೋಡ್ತೀವಿ. ಮಧ್ಯಕಾಲೀನ ಇತಿಹಾಸ ಸಂದರ್ಭದಲ್ಲಿ ಜೊತೆಗೆ ಇವರಿಗೆ ಒಂದು ವಿಶೇಷತೆ ಏನಂದ್ರೆ ಪರ್ಷಿಯನ್ ಅರಬಿಕ್ ಭಾಷೆಯ ಹಿಡಿತ ಇವರಿಗೆ ಇರೋದ್ರಿಂದ ಇವರಿಗೆ ಇದು ಏಷ್ಯಾಟಿಕ್ ಸೊಸೈಟಿ, ಬೆಂಗಾಲದ ಏಷ್ಯಾಟಿಕ್ ಸೊಸೈಟಿ ಶಹಜಹಾನ್ ನಾಮದ ಕುರಿತಂತೆ ಹಳೆಯ ಹಸ್ತಪ್ರತಿಗಳನ್ನು ಕೊಟ್ಟು ಅವುಗಳನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ ಕೇಳ್ಕೊಳ್ತಾರೆ. ಆ ಕಾರಣಕ್ಕಾಗಿ ಶಹಜಹಾನ್ ನಾಮವನ್ನ ಅವರು ಟ್ರಾನ್ಸ್ಲೇಟ್ ಮಾಡಿ 3 ಸಂಪುಟಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದನ್ನ ಅವರು ಹೇಳ್ಕೊಂಡಿದ್ದಾರೆ. ಜೊತೆಗೆ ಜಹಾನಾರ ಎಂಬ ಶಹಜಹಾನನ ಮಗಳ ಬಗ್ಗೆ ಇರುವಂತ ಒಂದು ಕೃತಿಯನ್ನು ಕೂಡ ಅವರು ದೊಡ್ಡ ಒಂದು 37ರಲ್ಲೇ ಪ್ರಕಟವಾಗುತ್ತೆ. ಜಹಾನಾರ ಅನ್ನೋ ಒಂದು ಕೃತಿಯನ್ನ ಅವರು ಅದನ್ನ ಪ್ರಕಟ ಮಾಡಿದ್ದಾರೆ. ಹಾಗೆ ಮಧ್ಯಕಾಲೀನ ಕೋಟೆಗಳ ಲೇಖನಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಮಧ್ಯಕಾಲೀನ ಇತಿಹಾಸ ಸಂದರ್ಭದಲ್ಲಿ ಇವರ ಕೊಡುಗೆ ದೊಡ್ಡ ಇನ್ನೊಂದು ವಿಶೇಷ ಏನಂದ್ರೆ ಇನ್ನೊಂದು ಹೇಳಲೇಬೇಕಾಗಿತ್ತಂದ್ರೆ ನಿಜಾಮನ ಸಂಸ್ಥಾನದಲ್ಲಿ ಇದ್ದಂತ ಇವರ ಕರ್ತವ್ಯ ಜೊತೆಗೆ ಇಡೀ ಡೆಕ್ಕನ್ ಅಂತ ಕರಿತೀವಲ್ಲ, ಅಂದ್ರೆ ಡೆಕ್ಕನ್ ಪ್ರದೇಶದ ಇತಿಹಾಸವನ್ನ ಒಂದು ಕಟ್ಟಿಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಾಕಿಕೊಡ್ತಾರೆ. ಸಂಪುಟಗಳ ರೂಪದಲ್ಲಿ ಕಟ್ಟಿಕೊಡಬೇಕು. ಏನ್ಸಿಯಂಟ್, ಮಿಡಿವಲ್ ಅಂಡ್ ಮಾಡರ್ನ್ ಅಂತ ಹೇಳಿ, ಅಂದ್ರೆ ಏನ್ಸಿಯಂಟ್ ಹಿಸ್ಟ್ರಿ ಆಫ್ ಡೆಕ್ಕನ್, ಮಿಡಿವಲ್ ಹಿಸ್ಟ್ರಿ ಆಫ್ ಡೆಕ್ಕನ್ ಅಂಡ್ ಮಾಡರ್ನ್ ಹಿಸ್ಟ್ರಿ ಆಫ್ ಡೆಕ್ಕನ್ ಅಂತ ಹೇಳಿ ಮಾಡಬೇಕಂತ ಒಂದು ಬೃಹತ್ ಯೋಜನೆಯನ್ನ ಅವರು ಹಾಕಿಕೊಂಡಿದ್ದಾರೆ. ಆ ಒಂದು ಸಂದರ್ಭಕ್ಕೆ ಇವರು ಮಧ್ಯಕಾಲಿ ಇದು ಪ್ರಾಚೀನ ಡೆಕ್ಕನ್ ಅಂದ್ರೆ ಏನ್ಸಿಯಂಟ್ ಹಿಸ್ಟ್ರಿ ಆಫ್ ಡೆಕ್ಕನ್ ಅಂತೇಳಿ ಒಂದು ದೊಡ್ಡ ಸಂಪುಟವನ್ನ ಅವರು ಸಂಪಾದನೆ ಮಾಡಿ ಪ್ರಕಟಿಸಿದ್ದಾರೆ. ಅದು ಇಷ್ಟು ಇವತ್ತಿನವರೆಗೂ ಕೂಡ ನಮ್ಮ ಉತ್ತರ ಕರ್ನಾಟಕ ಒಂದೇ ಅಲ್ಲ, ಮಹಾರಾಷ್ಟ್ರದ ವಿದ್ವಾಂಸರಿಗೆ, ತೆಲಂಗಾಣದ ವಿದ್ವಾಂಸರಿಗೆ, ಕರ್ನಾಟಕದ ವಿದ್ವಾಂಸರಿಗೆ ಒಂದು ದೊಡ್ಡ ಒಂದು ಆಕರ ಗ್ರಂಥ ಮತ್ತು ಅಧ್ಯಯನಶೀಲವಾದಂತಹ ಕೃತಿಯಾಗಿ ನಾವು ಇವತ್ತು ಕೂಡ ಬಳಸ್ತೀವಿ. ಅದು ಇಕ್ಷ್ವಾಕುಗಳ ಬಗ್ಗೆ ಇರ್ಬೋದು, ನಮಗೆ ಶಾತವಾಹನರ ಬಗ್ಗೆ ಇರ್ಬೋದು, ಬದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ದೊಡ್ಡ ದೊಡ್ಡ ಮನೆತನಗಳ ಇತಿಹಾಸವನ್ನ ಅವರು ಆ ಒಂದು ಸಂಪಾದಕತ್ವದಲ್ಲಿ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರ ಜೊತೆಗೆ ಅವರು ಲೇಖನಗಳನ್ನು ಸಂಗ್ರಹಿಸಿ ಅವುಗಳನ್ನ ಪ್ರಕಟ ಮಾಡಿದ್ದಾರೆ. ಏನ್ಸಿಯಂಟ್ ಹಿಸ್ಟ್ರಿ ಆಫ್ ಡೆಕ್ಕನ್ ಅಂತೇಳಿ ಇದು ಅನೇಕ ಬಾರಿ ಮರುಮುದ್ರಣ ಆಗಿದ್ದನ್ನು ನೋಡ್ತೀವಿ. ಹಾಗಾಗಿ ಯಾಸ್ದಾನಿ is remembered all the time because of his contribution as a early history of Deccan ಅಂತೇಳಿ. ಅದೇ ಎರಡನೆಯ ಕಾರ್ಯವಾಗಿ ಮಧ್ಯಕಾಲೀನ ಸಂದರ್ಭಕ್ಕೆ ಇನ್ನೊಂದು ವಾಲ್ಯೂಮ್ ಮಾಡ್ಬೇಕಂತ ಅವರು ಯೋಚನೆ ಮಾಡಿದ್ರೆ ಮಿಡಿವಲ್ ಹಿಸ್ಟ್ರಿ ಆಫ್ ಡೆಕ್ಕನ್ ಅಂತೇಳಿ. ಆದ್ರೆ ಅವರಿಗೆ ಅವರ ಆರೋಗ್ಯದ ಸರಿ ಇರಲ್ಲ, ಅಸಲೇ ಅದನ್ನ ಕೈ ಬಿಡ್ತಾರೆ. ಆದ್ರೆ ಅದನ್ನ ಅವರು ಮತ್ತೆ ನಿಜಾಮ್ ಸರ್ಕಾರದ ನಂತರ ಆಂಧ್ರ ಪ್ರದೇಶ ಸರ್ಕಾರ ಅದನ್ನ ಕೈಗೆತ್ಕೊಂಡು ಶೇರ್ವಾನಿಯವರ ನೇತೃತ್ವದಲ್ಲಿ ಮಿಡಿವಲ್ ಹಿಸ್ಟ್ರಿ ಆಫ್ ಡೆಕ್ಕನ್ ಅಂತ ಹೇಳಿ 2 ಸಂಪುಟಗಳ ಬೃಹತ್ ಸಂಪುಟಗಳ ರೂಪದಲ್ಲಿ ಅದು ಪ್ರಕಟವಾಗಿದೆ. ಎಷ್ಟು ಇಂಪಾರ್ಟೆಂಟ್ ಬುಕ್ ಅಂತಂದ್ರೆ ಅದನ್ನೇ ನೋಡಿನೇ ನಾವು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇರುವಂತ ಈ ಪುಸ್ತಕ ಆಕರಗಳು ಇದಾವಲ್ಲ, ಕನ್ನಡ ನಾಡಿನ ಚರಿತ್ರೆ, ಅಗಳಲ್ಲಿ 2 ವಿಜಯನಗರ ಮತ್ತೆ ವಿಜಯನಗರಕ್ಕಿಂತ ಬಹಮನಿ, ಆದಿಲ್ಶಾಹಿಗರ ಇತಿಹಾಸವನ್ನ ಆ ಪುಸ್ತಕದ ಮೂಲ ಆಕಾರವನ್ನಾಗಿ ಬಳದಿದ್ದನ್ನ ನಾವು ಬಳಸ್ಕೊಂಡಿದ್ದನ್ನ ನಾವು ನೋಡ್ತೀವಿ. ಆ ನಂತರ ಅನೇಕ ಇದರಾಗಿ ಅದನ್ನು ಮಾಡರ್ನ್ ಹಿಸ್ಟ್ರಿ ಆಫ್ ಕರ್ನಾಟಕಕ್ಕೆ ಮಾಡರ್ನ್ ಹಿಸ್ಟ್ರಿ ಆಫ್ ಡೆಕ್ಕನ್ ಅಂತ ಕೃತಿ ಅವರು ತರಕಾಗ್ಲಿಲ್ಲ. ಆಂಧ್ರ ಪ್ರದೇಶ ಸರ್ಕಾರ ಕೂಡ ತರಕಾಗ್ಲಿಲ್ಲ. ಆದ್ರೆ ಇತ್ತೀಚೆಗೆ ಒಂದು 6 ವರ್ಷದ ಹಿಂದೆ ಮತ್ತೆ ಹೊಸ ಸರ್ಕಾರ ಅದನ್ನ ಪುಸ್ತಕ ರೂಪದಲ್ಲಿ ಮಾಡರ್ನ್ ಹಿಸ್ಟ್ರಿ ಆಫ್ ಡೆಕ್ಕನ್ ಅಂದ್ರೆ 3 ಸೀರೀಸ್ ಕಂಪ್ಲೀಟ್ ಆಯ್ತು. ಇವರು ಯಾಸ್ದಾನಿ ಹಾಕಿ ಕೊಟ್ಟಂತ ಒಂದು ಯೋಜನೆ ಅರ್ಲಿ ಹಿಸ್ಟ್ರಿ ಆಫ್ ಡೆಕ್ಕನ್, ಮಿಡಿವಲ್ ಹಿಸ್ಟ್ರಿ ಆಫ್ ಡೆಕ್ಕನ್, ಮಾಡರ್ನ್ ಹಿಸ್ಟ್ರಿ ಆಫ್ ಡೆಕ್ಕನ್ ಅಂತ ಅನ್ನೋದನ್ನ 3 ಕೃತಿಗಳನ್ನ ಅವರು ಕೊಟ್ಟಿದ್ದನ್ನ ನಾವು ನೋಡ್ತೀವಿ. ಕರ್ನಾಟಕ ಸಂಬಂಧಪಟ್ಟಂತ ಬೀದರ್ ಕುರಿತು ಈಗಾಗಲೇ ನಾನು ಹೇಳಿದಂತ ಬೀದರ್ ಬಗ್ಗೆ ಅವರಿಗೆ ಬಹಳ ದೊಡ್ಡ ಗೌರವ. ಗವಾನ್ ಇರ್ಬೋದು, ಅಲ್ಲಿರುವ ಬೀದರ್ ಬಗ್ಗೆ ಕುರಿತ ಅಧ್ಯಯನಗಳು ಸಾಕಷ್ಟು ಮಾಡಿದ್ದನ್ನ ನೋಡ್ತೀವಿ. ಗವಾನ್ ಜೊತೆಗೆ ಅವರ ವಿಶೇಷ ಅಂದ್ರೆ ಅಲ್ಲಿಯ ಒಂದು ತಕ್ ಮಹಲ್ ಅನ್ನೋ ಒಂದು ಪ್ರದೇಶದಲ್ಲಿ ಅಥವಾ ಅರಮನೆಯ ಪಕ್ಕದಲ್ಲಿ ಹಳೆಯ ಕಾಲದ ಒಂದು ಅವಶೇಷಗಳಿಂದ ನೋಡ್ತಾರೆ. ಅದಕ್ಕಾಗಿ ಉತ್ಖನನ ಕೂಡ ಕೈಕೊಳ್ತಾರೆ.
ಕ್ಲಿಯರೆನ್ಸ್ ಇವತ್ತಿನ ಸೈಂಟಿಫಿಕ್ ಕ್ಲಿಯರೆನ್ಸ್ ಅಂತ ಹೇಳ್ಬೋದು. ಇವತ್ತು ಆ ಕಾಲದಲ್ಲಿ ಉತ್ಖನನ ಅಂತ ಕರೆದಿದ್ದಾರೆ. ಸಾಕಷ್ಟು ವರ್ಷ ಅದು ಉತ್ಖನನ ಮಾಡಿ ಅಲ್ಲಿರುವಂತ ಪುರಾತನವಾದಂತಹ ಸಭಾಂಗಣ, ಅಂದ್ರೆ ಮಧ್ಯಕಾಲೀನ ಸಂದರ್ಭದಲ್ಲಿ ಸಭಾಂಗಣವನ್ನ ಅವರು ಗುರುತಿಸಿ ಅದನ್ನ ಇವತ್ತು ಕೂಡ ನಾವು ನೋಡ್ಬೋದು. ತಖ್ತ್ ಮಹಲ್ ಅಂತ ಅದರ ಪಕ್ಕದಲ್ಲಿರುವಂತ ಎಡಭಾಗದಲ್ಲಿ ಇರುವಂತ ಬಲಭಾಗದಲ್ಲಿ ಇರುವಂತ ಒಂದು ದೊಡ್ಡ ಸಭಾಂಗಣ ಇವರ ಉತ್ಖನನದಿಂದ ಬಂದಿದ್ದು. ಜೊತೆಗೆ ಎಲ್ಲ ಬೀದರ್ದ ಕುರಿತಂತೆ ಬರೆದಂತ ಕೃತಿಯಲ್ಲಿ ಎಲ್ಲ ಮಾನ್ಯುಮೆಂಟ್ಗಳನ್ನು ಸುಮಾರು ಅದು ಎಷ್ಟು 8.5 ಕಿಲೋಮೀಟರ್ ಒಳಗೊಂಡಿರುವಂತ ಕೋಟೆ ಅದು. ಆ 8.5 ಕಿಲೋಮೀಟರ್ ವಿಸ್ತೀರ್ಣವಿರುವಂತ ಕೋಟೆಯ ಒಳಾಂಗಣದಲ್ಲಿರುವಂತ ಅನೇಕ ಸ್ಮಾರಕಗಳನ್ನ ಅವರು ಪ್ರತಿಯೊಂದು ಸ್ಮಾರಕಗಳನ್ನ ಅವರು ದಾಖಲೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿರುವಂತ 37ಕ್ಕೂ ಹೆಚ್ಚು ಕೊತ್ತಲುಗಳು, ಅವುಗಳನ್ನು ಕೂಡ ಅವರು ಪ್ರತಿಯೊಂದನ್ನು ಗಮನಿಸಿ ಅವುಗಳನ್ನು ಅಧ್ಯಯನ ಮಾಡಿದ್ದಾರೆ. ಜೊತೆಗೆ ಅಲ್ಲಿರುವಂತ ನಗರದಲ್ಲಿರುವಂತ ಚೌವಾರ ಇರ್ಬೋದು, ಅದ್ರ ಬಗ್ಗೆ ಸಾಕಷ್ಟು ಹೊಸ ಬೆಳಕುಗಳನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಡಿಟೇಲ್ಸ್ ಅಲ್ಲ. ಇವತ್ತಿನವರೆಗೂ ಆ ಪುಸ್ತಕದ ಬೀದರ್ ಬಗ್ಗೆ ಹೇಳ್ಬೇಕಂತಂದ್ರೆ ಅದೊಂದು ದೊಡ್ಡ ಒಂದು ಉಪನ್ಯಾಸನ ಅಷ್ಟೊಂದು. ಯಾಕಂದ್ರೆ ಅನೇಕ ಹೊಸ ವಿಚಾರಗಳನ್ನ ಈ ಬೀದರ್ ಕೃತಿಯಲ್ಲಿ ಕೇವಲ ಡಾಕ್ಯುಮೆಂಟ್ ಅಲ್ಲ, ಹೊಸ ಒಡಹುಗಳನ್ನ ನೀಡಿದಂತ ಕೃತಿ ಅಂತ ಅನ್ಸುತ್ತೆ. ಆ ಚೌಬಾರ್ ಅನ್ನೋದು ಕಲ್ಪನೆ, ಮತ್ತು ಆ ನಗರ ನಿರ್ಮಾಣದ ಕಲ್ಪನೆಗಳು, ಮತ್ತೆ ನಗರದಲ್ಲಿ ವಾಸಿಸುವ ಸಮುದಾಯಗಳ ಬಗ್ಗೆ ಅಧ್ಯಯನಗಳು, ಮತ್ತೆ ಅಲ್ಲಿರುವಂತ ಸಾಮ್ಯತೆಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಈ ರೀತಿಯಾದಂತ ಒಂದು ನಗರ ವ್ಯವಸ್ಥೆ ಬಗ್ಗೆ, ಮತ್ತೆ ಅಲ್ಲಿರುವ ಸ್ಮಾರಕಗಳು, ಮತ್ತೆ ಅದರ ಪಕ್ಕದಲ್ಲಿ ಬೀದರ್ ಪಕ್ಕದಲ್ಲಿರುವಂತ ಅಸ್ತೂರ್ ಅಂತ ಊರಿನಲ್ಲಿರುವಂತ ಬಹಮನಿಯರ ಗೋರಿಗಳ ಅಲ್ಲಿರುವಂತ ವಾಸ್ತುಶಿಲ್ಪ, ಚಿತ್ರಕಲೆ, ಮತ್ತೆ ಅಲ್ಲಿರುವಂತ ಸೂಫಿ ಸಂತರ ಬಗ್ಗೆ ಇರುವಂತ ಒಂದು ಅಧ್ಯಯನಗಳು ಇವರ ಸಂಶೋಧನೆಯಿಂದ ನಾವು ಕಂಡು ಬಂದಿದ್ದನ್ನು ನೋಡ್ತೀವಿ. ಹಾಗಾಗಿ ಬೀದರ್ ಯಾವತ್ತೂ ಯಾಜ್ದಾನಿ ಅವರಿಗೆ ಚಿರಋಣಿಯಾಗಿರ್ತದೆ. ಇವತ್ತು ಬೀದರ್ ಇಷ್ಟೊಂದು ದೊಡ್ಡ ಹೆಸರುವಾಸಿ ಆಗಕ್ಕೆ ಕಾರಣ ಅಂದ್ರೆ ಬೀದರ್ ಕುರಿತಂತೆ ಸಮಗ್ರವಾದಂತ ಅಧ್ಯಯನಗಳನ್ನ ಮಾಡಿಕೊಟ್ಟಂತ ಯಾಜ್ದಾನಿ ಅವರು ನಮಗೆ ಕರ್ನಾಟಕದ ಇತಿಹಾಸ ಸಂದರ್ಭದಲ್ಲಿ ನಮಗೆ ಯಾವತ್ತೂ ನಮಗೆ ಚಿರಋಣಿ ಅಂತ ನಮ್ಗೆ ಅನ್ಸುತ್ತೆ. ಸೊ ಇದಂತೆ ಜೊತೆಗೆ ಸಾಕಷ್ಟು ಇವರಿಗೆ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಬಂದಿದ್ದಾವೆ. ಜೊತೆಗೆ ಇವರ ರಾಯಲ್ ಏಸ್ಥೆಟಿಕ್ ಸೊಸೈಟಿಯ ಫೆಲೋ ಆಗಿ ಅವರು ಆಗಿದ್ದನ್ನ, ಮತ್ತೆ ಪುಣೆಯ ಭಂಡಾರ್ಕರ್ ಸಂಸ್ಥೆಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗೆ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಕಟ್ಟೋಕೆ ಇವರೇ ಕಾರಣ. ಜೊತೆಗೆ ಅಲ್ಲಿಯ ಎಲ್ಲ ಸಂದರ್ಭದಲ್ಲೂ ಇವರು ಅದರ ಸದಸ್ಯರಾಗಿದ್ದರನ್ನು. ಇನ್ನೊಂದು ವಿಶೇಷ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಇವರ ಸೇವೆಗಾಗಿ ಆಫೀಸರ್ಸ್ ಆಫ್ ದಿ ಡಿಸ್ಟಿಂಗ್ವಿಶ್ಡ್ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಅಂತ ಇವತ್ತಿನ ನಾವು ದೊಡ್ಡ ಪದ್ಮಭೂಷಣ, ಪದ್ಮವಿಭೂಷಣ ಅಂತ ಕರಿತಲ್ಲ, ಆ ಒಂದು ಪ್ರಶಸ್ತಿಗೆ ಸಮಾನವಾದಂತಹ ಒಂದು ಪ್ರಶಸ್ತಿಯನ್ನ ಇವರಿಗೆ ಕೊಟ್ಟಿದ್ದನ್ನ ನಾವು ನೆನೆಸ್ಬೇಕಾಗಿತ್ತು. ಜೊತೆಗೆ ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಒಂದು ಪ್ರಶಸ್ತಿಯನ್ನ ಕೊಟ್ಟು ಅವರಿಗೆ ಗೌರವಿಸಿತು. ಬಹುಶಃ ಪ್ರಾರಂಭ ನನಗನ್ಸಿ ಮಟ್ಟಿಗೆ ನನ್ಗೆ ಗೊತ್ತಿಲ್ಲ, ಯಾರಾದರೂ ಕರೆಕ್ಟ್ ಮಾಡ್ಬೋದು. ಪುರಾತತ್ವ ವಿಷಯದಲ್ಲಿ ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡಿ ಪದ್ಮಭೂಷಣ ಅಂತ ದೊಡ್ಡ ಗೌರವ ಪ್ರಶಸ್ತಿಯನ್ನ ಪಡೆದಂತ ಒಂದು ಆರ್ಕಿಯಾಲಜಿಸ್ಟ್ ಗಳಲ್ಲಿ ಬಹುಶಃ ಇವರೇ ಪ್ರಥಮವಾಗಿರ್ಬೇಕು ಅಂತ ಅನ್ಸುತ್ತೆ. 59ರಲ್ಲಿ ಇವರಿಗೆ ಸಿಕ್ಕಿದೆ. ಬಹುಶಃ ಅಪ್ರಥಮವಾದಂತ ಪುರಾತತ್ವ ಗೌರವ ಪ್ರಶಸ್ತಿ ಪದ್ಮಭೂಷಣ ಪಡೆದಂತ ಒಂದು ಗೌರವ ಇವರಿಗಿದೆ ಅಂತ ನನ್ಗೆ ಅನ್ಸುತ್ತೆ. ಹಾಗಾಗಿ ಇವರ ಒಂದು ಕೊಡುಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದು ವಿಶೇಷ ಅಂತಂದ್ರೆ ಹೇಳಲೇಬೇಕಾಗಿದ್ದು, ಯಾಜ್ದಾನಿಯವರ ಅವರು ಹೈದರಾಬಾದ್ ಅಲ್ಲಿ ಜಾಯಿನ್ ಆದ ಸಂದರ್ಭದಲ್ಲಿ, ಅಂದ್ರೆ ಅವರು ನೆಲೆ ಊರಿದ ನಂತರ ಇವರು ಇಲ್ಲೇ ಸ್ಥಿರಸಾಗಿ ಇಲ್ಲೇ ವಾಸಕ್ಕೆ ಇರೋದನ್ನ ನೋಡ್ತೀವಿ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಂದ್ರೆ ಬ್ರಿಟಿಷ್ ಭಾರತ ಜೊತೆಗೆ ಯುದ್ಧಗಳಲ್ಲಿ ಭಾಗಿಯಾಗಿದ್ದನ್ನ ನಾವು ನೋಡ್ಬೋದು. ಅವುಗಳ ಸಂದರ್ಭದಲ್ಲಿ ಅನೇಕ ಬಾರಿ ಅವರಿಗೆ ಹಣಕಾಸಿನ ತೊಂದರೆಗಳನ್ನ ಅನುಭವಿಸಿದ್ದನ್ನು ಅವರು ಹೇಳ್ತಾರೆ. ಆ ಪ್ರಕಟಣೆಗಳಿಗೆ ದುಡ್ಡು ಬರಂಗಿಲ್ಲ. ಅನೇಕ ಬಾರಿ ವಾರ್ಷಿಕ ವರದಿಗಳನ್ನ 3 ಅಥವಾ 2 ಅಥವಾ 3 ವಾಲ್ಯೂಮ್ಗಳನ್ನ 3 ವರ್ಷದ 4 ವರ್ಷದ ವಾಲ್ಯೂಮ್ಗಳನ್ನ ಒಂದೇ ವರ್ಷ ಅಂದ್ರೆ ಕಂಬೈನ್ಡ್ ಮಾಡಿ ಸಂಯುಕ್ತ ವಾಲ್ಯೂಮ್ಗಳಾಗಿ ಪ್ರಕಟ ಮಾಡುವಂತ ಸಂದರ್ಭ ಒದಗಿ ಬರುತ್ತೆ. ಅವರು ಸಾಕಷ್ಟು ಕಾಡಿ ನೊಂದ್ಕೊಂಡಿದ್ದಾರೆ, ಇದನ್ನ ಅನಿವಾರ್ಯವಾಗಿ ನಾವು ಮಾಡಲೇಬೇಕಾಗುತ್ತೆ ಅಂತ ಹೇಳಿ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಆ ಹೊರಗೆ ಮತ್ತೆ ಸಂಸ್ಥಾನದ ಹೊರಗೆ ಮತ್ತು ಒಳಗೆ ಈ ಭುಗಿಲೆದ್ದ ಒಂದು ಕೋಮುವಾದ ಇರ್ಬೋದು, ಭುಗಿಲೆದ್ದವಾದಂತ ಸ್ವಾತಂತ್ರ್ಯ ಹೋರಾಟಗಳು ಇವರ ಅಧ್ಯಯನಕ್ಕೆ ಸಾಕಷ್ಟು ಧಕ್ಕೆ ಆಗಿದ್ದನ್ನು ನೋಡ್ತೀವಿ. ಇವರ ವಿಶೇಷ ಅಂದ್ರೆ ಇವರು ಕೊನೆ ಸಂದರ್ಭದಲ್ಲಿ
ಇವರು ಕಂಪ್ಲೀಟ್ ಆಗಿ ಅವರು ತೊಡಗಿಕೊಂಡಿದ್ದೆ ಅಂತಂದ್ರೆ ಪುಸ್ತಕ ಬರೆಯೋದ್ರಲ್ಲಿ. ಅವರು ಸ್ಪಷ್ಟವಾಗಿ ನಮ್ಗೆ 40ರ ವಾರ್ಷಿಕ ಹೇಳ್ತಾರೆ. ಇವರು ಸಂಪೂರ್ಣವಾಗಿ ಅವರು ಇತಿಹಾಸ, ಬೀದರ್ ಮತ್ತೆ ಅಜಂತ ಸಂಬಂಧಪಟ್ಟಂತ ಅನೇಕ ದಕ್ಕನದ ಅನೇಕ ಐತಿಹಾಸಿಕ ನಗರಗಳ ಬಗ್ಗೆ ಕೃತಿಗಳನ್ನ ರಚಿಸಕ್ಕೆ ಇವರಿಗೆ ಸಪರೇಟ್ ಆದಂತ ಒಂದು ಡೈರೆಕ್ಟರ್ನ ಅವರು ಅವಧಿ ಆಗಿದ್ರು ಕೂಡ, ಅವರು ಸೇವೆಯಲ್ಲಿ ಇದ್ರು ಕೂಡ ಇವರಿಗೆ ಹೋಗಕ್ಕೆ ಸಾಧ್ಯ ಆಗದ ಸಲ ಇವ್ರನ್ನ ಡೆಡಿಕೇಟ್ ಮಾಡಿಬಿಡ್ತಾರೆ. ನೀವು ಪುಸ್ತಕ ಬರೆಯೋಕೆ ನೀವು ಇದ್ಬಿಡಿ ಅಂತೇಳಿ. ಅಂದ್ರೆ ಇದು ಯಾಕೆ ನಾನು ಹೇಳ್ತೇನೆ ಅಂದ್ರೆ, ಆ ಕಾಲ ಸಂದರ್ಭ ಹೇಗೆ ಇವ್ರನ್ನ ಒಂದು ವಿದ್ವತ್ ವಲಯದಿಂದ ಸಂಶೋಧನೆ ವಲಯದಿಂದ ಅವರು ಲೇಖಕರಾಗಿ ರೂಪುಗೊಳ್ಳುವುದನ್ನು ನೋಡ್ತೀವಿ. ಉರ್ದು ಸಾಹಿತ್ಯ ಇವರಿಗೆ ಕರಗ ಆಗ್ತಾ ಇರ್ತಾರೆ. ದೆಹಲಿಯಲ್ಲಿರುವಂತ ದೊಡ್ಡ ಉರ್ದು ಸಾಹಿತಿ ಇವರ ಸಹಪಾಠಿಯಾಗಿರ್ತಾರೆ ದೆಹಲಿಯಲ್ಲಿ. ಇವರು ಸೇರಿ ಹೈದರಾಬಾದ್ ನಲ್ಲಿ ಉರ್ದು ಶಾಯರಿಗಳನ್ನ ಅವರು ಬರೆದದ್ದನ್ನ ಅವರು ಹೇಳ್ತಾರೆ. ಜೊತೆಗೆ ಉರ್ದುದಲ್ಲಿ ಸಾಕಷ್ಟು ಅವ್ರ ಬರವಣಿಗೆಗಳಿದ್ದಾವೆ. ಇವರ ಬರವಣಿಗೆಗಳು, ಸಾಹಿತ್ಯಿಕ ಬರವಣಿಗೆಗಳು, ಕವನ ಸಂಕಲನಗಳು ಸಾಕಷ್ಟು ತಂದಿದ್ದಾರೆ. ಜೊತೆಗೆ ಇತಿಹಾಸ ಸಂಬಂಧಪಟ್ಟಂತೆ, ದಕ್ಕನದ ಇತಿಹಾಸ ಸಂಬಂಧಪಟ್ಟಂತೆ, ಪ್ರೀ ಹಿಸ್ಟ್ರಿ ಆಫ್ ಡೆಕ್ಕನ್ ಅಂತ ಈ ತರ ಲೇಖನಗಳನ್ನ ಉರ್ದು ಭಾಷೆಯಲ್ಲಿ ಪ್ರಕಟಿಸಿದ್ದಾರೆ ಅನ್ನೋದನ್ನ ನಾವು ನೋಡಬಹುದು. ಇವರ ಅನೇಕ ಲೇಖನಗಳನ್ನ ನಾವು ಇವತ್ತು ಗಮನಿಸಿದ್ರೆ ಅನೇಕ ವಾರ್ಷಿಕ ವರದಿಗಳಲ್ಲಿ, ಓರಿಯೆಂಟಲ್ ಕಾನ್ಫರೆನ್ಸ್ ಇರ್ಬೋದು, ಆ ನಂತರ ಇವರು ಲಾಹೋರದಲ್ಲಿ ನಡೆದಂತ ಇಂಡಿಯನ್ ಹಿಸ್ಟ್ರಿ ಕಾಂಗ್ರೆಸ್ನ ಪ್ರಾಚೀನ ಇತಿಹಾಸದ ಸೆಕ್ಷನಲ್ ಪ್ರೆಸಿಡೆಂಟ್ ಆಗಿ ಇವರು ಕೂಡ ಅವರು ಪ್ರೆಸಿಡೆಂಟ್ ಆಗಿದ್ದನ್ನ ಕೂಡ ನಾವು ನೆನೆಸ್ಬೋದು. ಜೊತೆಗೆ ಇನ್ನೊಂದು ವಿಶೇಷ ಅಂತಂದ್ರೆ, ನಾನು ಇನ್ನೊಂದು 2 ನಿಮಿಷ ನಾನು ತಗೋತೀನಿ. ಯಾಜ್ದಾನಿ ಅವರ ಒಂದು ವ್ಯಕ್ತಿತ್ವ ಅಂತಂದ್ರೆ, ತಾವು ಮಾಡಿದ ಕಾರ್ಯವನ್ನ ಎಂದೂ ಅವರು ಈ ರೀತಿಯಾಗಿ ಪ್ರೊಜೆಕ್ಟ್ ಮಾಡ್ತಿರ್ಲಿಲ್ಲ. ತಾವು ತಮ್ಮ ಬರವಣಿಗೆ ಮತ್ತೆ ತಮ್ಮ ಇದನ್ನು ಮಾತ್ರ ಅವರು ಕಾನ್ಸಂಟ್ರೇಟ್ ಮಾಡೋದನ್ನ ನೋಡ್ತೀವಿ. ಬೀದರ್ದಲ್ಲಿ ಸಂಬಂಧಪಟ್ಟಂತ ಪುಸ್ತಕದಲ್ಲಿ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಮನಸ್ಸು ಮಾಡಾಗಿದ್ರೆ ಅವರು ದೊಡ್ಡ ಆಫೀಸರ್ಸ್ ಮತ್ತೆ ದೊಡ್ಡ ಆ ಕಾಲದಲ್ಲಿ ಇವರಿಗೆ ನೇರವಾಗಿ ಸಂಪರ್ಕ ಇರೋರು ಅಂತಂದ್ರೆ ನಿಜಾಂ ಸುಲ್ತಾನ್, ಆ ಕಾಲದಲ್ಲಿ ಇರುವಂತ ನಿಜಾಂ ಇವರೇ ಡೈರೆಕ್ಟ್ ಆಗಿ ಕನೆಕ್ಷನ್ ಇರುತ್ತೆ. ಇವ್ರ ಬಗ್ಗೆ ಗೌರವನೂ ಇರುತ್ತೆ, ಮತ್ತೆ ಇವರಿಗೆ ನೇರವಾಗಿ ಸಂಪರ್ಕಕ್ಕೆ ವ್ಯವಸ್ಥೆ, ದೊಡ್ಡ ಆಫೀಸರ್ ಆಗಿರ್ತಾರೆ ಆ ಕಾಲದಲ್ಲಿ. ಆ ನಂತರ ಅಲ್ಲಿಯ ಮುಖ್ಯ ಸಚಿವರ ಸೆಕ್ರೆಟರಿ ಇವ್ರನ್ನ ಸಾಕಷ್ಟು ಗೌರವದಿಂದ ನೋಡ್ಕೊತಿರ್ತಾರೆ. ಹಾಗಾಗಿ ಏನೆಲ್ಲ ಅವ್ರನ್ನ ಆಫೀಸಲ್ಲಿ ಬಳಸಿಕೊಂಡು ಅವ್ರ ಪ್ರಭಾವವನ್ನು ಬಳಸಿಕೊಂಡು ತಾವು ಕೆಲಸ ಮಾಡಬೇಕಾದ್ರೆ ನಮ್ರತೆಯನ್ನ ಇವರು ಇಡೀ ಜೀವನ ಪರ್ಯಂತ ನಮ್ರತೆ ಮತ್ತು ಒಂದು ಗೌರವವನ್ನ ಕಾಪಾಡಿಕೊಂಡದನ್ನ ನೋಡ್ತೀವಿ. ಅವರು ಬರವಣಿಗೆಗಳಲ್ಲಿ ಇರ್ಬೋದು, ಅನೇಕ ಸಂದರ್ಭದಲ್ಲಿ ನಾನು ನೋಡಿದಾಗೆ ಇವರ ಬರವಣಿಗೆಗಳು ನನಗೆ ಮುಖ್ಯವಾಗಿ ಅಧ್ಯಯನಕ್ಕೆ, ನನ್ನ PhD ಅಧ್ಯಯನಕ್ಕೆ ಯಾಜ್ದಾನಿಯವರ ಕೊಡುಗೆಗಳು, ದೊಡ್ಡ ಬರವಣಿಗೆಗಳು ನನಗೆ ದೊಡ್ಡ ಆಕರಗಳಾಗಿ ಕಂಡಿದ್ದಾವೆ. ಯಾಕಂದ್ರೆ ಒರಿಜಿನಲ್ ಮ್ಯಾಟರ್ಗಳನ್ನ, ಒರಿಜಿನಲ್ ಅಂದ್ರೆ ಮಧ್ಯಕಾಲೀನ ಸಂದರ್ಭದಲ್ಲಿ ಇಂಡೋ ಮುಸ್ಲಿಮಿಕಾ ಅಂತೇಳಿ, ಎಪಿಗ್ರಫಿಯಾ ಇಂಡೋ ಮುಸ್ಲಿಮಿಕಾ ಅಂತೇಳಿ ಬರುವಂತ ಸಂಪುಟಗಳ ಸಂಪಾದಕರಾಗಿ, ಅಂದ್ರೆ 1914ರಲ್ಲೇ ಅವ್ರನ್ನ ಭಾರತ ಸರ್ಕಾರ ನೇಮಕ ಮಾಡುತ್ತೆ. ಜೊತೆಗೆ ಇಲ್ಲಿಯ ನಿರ್ದೇಶಕ ಜೊತೆಗೆ ಅದರ ಸಂಪಾದಕರಾಗಿ ಎರಡನ್ನೂ ಕಾರ್ಯನಿರ್ವಹಿಸಿದ್ದನ್ನ ಅವರು ನೋಡ್ಬೋದು. ಇವತ್ತಿನ ಗೋಗಿ, ಶಹಾಪುರ್, ಗುಲ್ಬರ್ಗಾ, ಬೀದರ್, ರಾಯಚೂರ್, ಬಹದ್ದೂರ್ ಬಂಡ ಮತ್ತೆ ಅನೇಕ ಕೊಪ್ಪಳ, ಅನೇಕ ಪರ್ಷಿಯನ್, ಅರಬಿಕ್ ಮತ್ತು ಉರ್ದು ಶಾಸನಗಳಿದೆ ಇವತ್ತಿನ ಇದಾವಲ್ಲ, ಅವೆಲ್ಲವೂ ಇವರ ಕಾಲದಲ್ಲಿ ಇವರೇ ಭೇಟಿ ಕೊಟ್ಟು ಇವರು ಸ್ವತಃ ಓದಿ ಅವುಗಳನ್ನ ಪ್ರಕಟ ಮಾಡಿದ್ದನ್ನು ನಾವು ನೋಡ್ತೀವಿ. ಎಪಿಗ್ರಫಿಯಾ ಇಂಡೋ ಮುಸ್ಲಿಮಿಕಾ ಅಂತೇಳಿ ಆರ್ಕಲೈಸರ್ ಆಫ್ ಇಂಡಿಯಾ ಬರುವಂತ ಎಪಿಗ್ರಫಿ ಇಂಡಿಕಾ ಅಂತಿದ್ರೆ ಅದರದ ಸಪ್ಲಿಮೆಂಟರಿ ರೂಪದಲ್ಲಿ ಇದು ಪ್ರಕಟವಾಗಿತ್ತು. ಕೇವಲ ಇದು ಪರ್ಷಿಯಾ, ಅರಬಿಕ್ ಮತ್ತೆ ಉರ್ದು ಶಾಸನಗಳಿಗಾಗಿ ಪ್ರಕಟಣೆಗಾಗಿ ಮೀಸಲಾಗಿರುವಂತ ಒಂದು ಸರಣಿ. ಆ ಸರಣಿಯ ಸಂಪಾದಕರಾಗಿ ಸುಮಾರು ವರ್ಷಗಳಾಗಿ ಇರ್ತಾರೆ. ಅನೇಕ 60ಕ್ಕೂ ಹೆಚ್ಚು ಶಾಸನಗಳನ್ನ ಇವರು ಪ್ರಕಟ ಮಾಡಿದ್ದನ್ನ ನಾವು ನೋಡ್ಬೋದು. ಇದು ಇವರ ಒಂದು ವಿಶೇಷತೆ. ಜೊತೆಗೆ ಇವರ ಕೊಡುಗೆ ಬಹಳ ದೊಡ್ಡ ಅಗಾಧವಾದಂಥದ್ದು. ಕರ್ನಾಟಕದ ಇತಿಹಾಸ ಸಂದರ್ಭದಲ್ಲಿ ಮನ್ಸ್ಕ್ರಿಪ್ಟ್ಗಳನ್ನ, ಅಂದ್ರೆ ಮಧ್ಯಕಾಲೀನ ಐತಿಹಾಸಿಕ ಮನ್ಸ್ಕ್ರಿಪ್ಟ್ಗಳನ್ನ ನೋಡೋದ್ರ ಜೊತೆಗೆ ಅವುಗಳನ್ನ ಅಧ್ಯಯನ ಮಾಡಿ ನಾವು ಒಂದು ದೊಡ್ಡ ಸಾಧನೆಯನ್ನ ಇವರನ್ನ ಗುರುತಿಸಬಹುದು ಅಂತ ಹೇಳ್ಬೋದು. ಹಾಗೆ ಹೈದರಾಬಾದ್ನ ಮ್ಯೂಸಿಯಂ ಸ್ಥಾಪನೆಗಾಗಿರ್ಬೋದು,
ಮುಖ್ಯವಾಗಿ ಈಗ ಸಿ ವಿ ಪಾಟೀಲ್ರವರು ಒಂದು ಮಾತು ಹೇಳ್ತಾ ಇದ್ರು. ಆ ಕೊಪ್ಪಳದಲ್ಲಿ ಇದ್ದಂತ ಒಂದು ಹಳೆ ಕಾಲದ ಜೈನ ಮೂರ್ತಿಯನ್ನು, ಕೊಪ್ಪಳ ಪ್ರದೇಶದಲ್ಲಿರುವಂತ ಜೈನ ಮೂರ್ತಿಯನ್ನ ಅವರು ಪತ್ತೆ ಹಚ್ಚಿದ್ದನ್ನ ಅಥವಾ ಅದರ ಅಧ್ಯಯನಕ್ಕೆ ಇವರು ಕೆಲವೊಂದು ಮಾಹಿತಿಗಳು ಎಷ್ಟು ಪೂರಕವಾಗಿತ್ತು ಅಂತ ಅನ್ನೋದನ್ನ ಅವರು ಹೇಳ್ತಾರೆ. ಹಾಗಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ಪ್ರದೇಶದಲ್ಲಿ ಯಾಜ್ದಾನಿಯವರ ಮಾಡಿದ ಒಂದು ಸಾಧನೆ ಬೇರೆ ವಿದ್ವಾಂಸರ ಸಾಧನೆಗಿಂತ ಕಡಿಮೆ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ನಮಗೆ. ಮೈಸೂರು ಆರ್ಟಿಕಲ್ ರಿಪೋರ್ಟ್ಸ್ ಹೇಗೆ ಕಂಡು ಬರ್ತವೆ, ಹಾಗೆ ಅದೇ ಧಾಟಿಯಲ್ಲಿ ಇವರ ವಾರ್ಷಿಕ ವರದಿಗಳು ಕೂಡ ಅಷ್ಟೇ ಬಹಳ ಮಹತ್ವದ, ಅಂದ್ರೆ ಟು ದಿ ಪಾಯಿಂಟ್, ನಾಟ್ ಗೋಯಿಂಗ್. ಅಂದ್ರೆ ವಿಶೇಷ ಏನಂದ್ರೆ ಶಾಸ್ತ್ರಗಳನ್ನ ಆ ವಾಲ್ಯೂಮ್ಗಳಲ್ಲಿ ಪ್ರಕಟ ಮಾಡಲಿಲ್ಲ, ಅವುಗಾಗಿ ಸಪರೇಟ್ ವಾಲ್ಯೂಮ್ಗಳನ್ನ ಪ್ರಕಟ ಮಾಡಿದರು. ಮಾನ್ಯುಮೆಂಟ್ಗಾಗಿ ಸಪರೇಟ್ ಮಾಡಿದ್ರು. ವಾರಂಗಲದ ಕೋಟೆಗಳ ಬಗ್ಗೆ ಮಾಡಿರ್ಬೋದು, ವಾರಂಗಲ ಉತ್ಖನನ ಮಾಡಿದರು. ಮತ್ತೆ ಸಂರಕ್ಷಣೆ ಮಾಡಿದಂತ ಒಂದು ಕರ್ತವ್ಯ ಏನು ಭಾರತ ಸರ್ಕಾರದ ಆ ಕಾಲದ ಬ್ರಿಟಿಷ್ ಸರ್ಕಾರದಲ್ಲಿ ಇದ್ದಂತ ಧೋರಣೆ ಇತ್ತಲ್ಲ, ಶೋಧನೆ, ಸಂಶೋಧನೆ ಮತ್ತು ಸಂರಕ್ಷಣೆ ಅನ್ನೋ ಒಂದು ಧ್ಯೇಯ ಇತ್ತಲ್ಲ, ಅದನ್ನ ಯಥಾವತ್ತಾಗಿ ಪಾಲಿಸಿ ಮಾಡಿದ್ದನ್ನು ನಾನು ನೋಡ್ತಾ ಹೋಗ್ಬೋದು. ಹಾಗಾಗಿ ಇವರ ಒಂದು ಸಾಧನೆಯನ್ನ ನಾನು ಒಂದು ಗೌರವ ರೂಪದಲ್ಲಿ ನೋಡ್ತೇನೆ. ಇವರ ಸಿಂಪ್ಲಿಸಿಟಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜೊತೆಗೆ ಇನ್ನೊಂದು ವಿಷಯ, ಯಾಜ್ದಾನಿಯವರ ಏನೋ ಮಕ್ಕಳ ಕೂಡ ಅಷ್ಟೇ ಪ್ರಭಾವ, ಏನೋ ದೊಡ್ಡ ವಿದ್ವಾಂಸರಾಗಿ ಮತ್ತೆ ದೊಡ್ಡ ವ್ಯಕ್ತಿಗಳಾಗಿ ನಾವು ಗುರುತಿಸಬಹುದು. ಇವರ ದೊಡ್ಡ ಮಗ ಅಲಿ ಯಾಜ್ದಾನಿ ಅಂತೇಳಿ. ಇವರು ಅಲಿ ಯಾಜ್ದಾನಿ ಬಹಳ ಇಂಟ್ರೆಸ್ಟಿಂಗ್ ವ್ಯಕ್ತಿತ್ವ. ಇವರ ಅಜಂತದಲ್ಲಿರುವಂತ ದೊಡ್ಡ ದೊಡ್ಡ ಪೇಂಟಿಂಗ್ ಗಳನ್ನ ಸಂರಕ್ಷಣೆ ಮಾಡೋಕೆ ಸೈಂಟಿಫಿಕ್ ವಿಧಾನಗಳನ್ನ ಅಳವಡಿಸಿಕೊಂಡು ಅವರು ಮಾಡಿದ್ದನ್ನ ಅವರು ಹೇಳ್ಕೊಡ್ತಾರೆ. ಆಮೇಲೆ ಅದಕ್ಕಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಭಾರತೀಯ ಇದರಲ್ಲಿ. ಆ ನಂತರ ಇನ್ನೊಬ್ಬ ಎರಡನೇ ಮಗ ಭಾರತೀಯ ಇದರಲ್ಲಿ ಸರ್ವಿಸ್ ಅಲ್ಲಿ ಸೇವೆಯಲ್ಲಿ, ಅಂದ್ರೆ ಸಿವಿಲ್ ಸರ್ವಿಸ್ ಅಲ್ಲಿ ಅವರು ಸೇವೆಯಲ್ಲಿ ಇದ್ರು ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ಇವರ ಹೆಣ್ಮಕ್ಕಳಲ್ಲಿ ಒಬ್ಬ ಹೆಣ್ಣು ಮಗಳು ಜುಬೈದಾ ಅಂತೇಳಿ, ಅಂತೇಳಿ ಅವರು ಇಂಗ್ಲೆಂಡಿನ ಚರ್ಚಿಲ್ ಕಾಲೇಜಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದ್ದಾರೆ. ಅವ್ರ ಇತಿಹಾಸವನ್ನ ಅವರು ಇನ್ನೊಂದು ಸಂದರ್ಭ ಕೂಡ ಬರುತ್ತೆ. ಕಾರಣ ಏನಂದ್ರೆ ಅವ್ರು ಹೇಳ್ತಾರೆ, ನಾನು ಓದಿದ ಸಂದರ್ಭದಲ್ಲಿ ಫಸ್ಟ್ ವುಮನ್ ಅಥವಾ ಫಸ್ಟ್ ಲೇಡಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಏಷ್ಯಾದ ಮೊಟ್ಟ ಮೊದಲ ಮಹಿಳೆ, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಓದಿದಂತ ಮೊಟ್ಟ ಮೊದಲ ಮಹಿಳೆ ಅಂತೇಳಿ ಇವ್ರನ್ನ ಗುರುತಿಸ್ತಾರೆ, ಜುನೈದಾ ಅಂತೇಳಿ. ಇವರ ಇತಿಹಾಸದ ಅವರು ಆ ನಂತರ ಅಲ್ಲೇ MA ಕೂಡ ಮಾಡ್ತಾರೆ. ಅನೇಕ ವರ್ಷ ಅಲ್ಲಿ ಕೂಡ ಸೇವೆ ಕೂಡ ಮಾಡಿದ್ದಾರೆ ಅಲ್ಲಿ. ಆ ನಂತರ ಬಂದು ಇಲ್ಲಿ ಮತ್ತೆ ಹೈದರಾಬಾದ್ ಅಲ್ಲಿ ಸೆಟ್ಲ್ ಆಗ್ತಾರೆ. ಇವ್ರು 2 ದೊಡ್ಡ ಕೃತಿಗಳನ್ನ ಅವರು ಪ್ರಕಟಣೆ ಮಾಡಿದ್ದನ್ನ ನಾವು ಇಲ್ಲಿ ನೆನೆಸ್ಬೋದು. ಯಾಕೆ ಹೇಳ್ತೇನೆ ಅಂದ್ರೆ ಯಾಜ್ದಾನಿಯವರ ಒಂದು ಪರಂಪರೆಯನ್ನ ಇವರ ಮಗಳು ಕಂಡಾಗಿದ್ದು. ಇನ್ನೊಂದು ವಿಶೇಷ ಅಂದ್ರೆ ಈ ಮಗಳ ಜೊತೆಗೆ ಸಹಪಠಿಯಾಗಿದ್ದವರು ಯಾರಂದ್ರೆ ಭಾರತದ ಪ್ರಧಾನಿಯಾಗಿದ್ದಂತ ಇಂದಿರಾ ಗಾಂಧಿ. ಅವರ ಕೂಡ ಅದೇ ಕಾಲೇಜಿನಲ್ಲಿ ಅವರು ಉನ್ನತ ಶಿಕ್ಷಣಕ್ಕೆ ಬಂದಾಗ ಇವ್ರ ಜೊತೆಗೆ ಸೇರ್ತಾರೆ. ಹಾಗಾಗಿ ಇವರು ಮತ್ತೆ ಇಂದಿರಾ ಗಾಂಧಿಯವರ ಜೊತೆಗೆ ಒಡನಾಟ ಇರುವಂತ ಅವ್ರ ಮಗಳ ಒಂದನ್ನು ನಾವು ಅಂದ್ರೆ ಸಮಕಾಲೀನ ಅನ್ನೋದನ್ನ ಗುರುತಿಸಬಹುದು. ಇಷ್ಟು ಮತ್ತೆ ಇನ್ನೊಬ್ಬ ಮಗಳು ಆ ಕಾಲದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಆದ ಸಂದರ್ಭದಲ್ಲಿ ಒಬ್ಬ ಮಗಳು ಪಾಕಿಸ್ತಾನದ ಮಿಲಿಟರಿ ಆಫೀಸರ್ನ ಮದುವೆ ಆಗೋದ್ರಿಂದ ಅಲ್ಲಿ ಪೇಶಾವರದಲ್ಲಿ ಸೆಟ್ಲ್ ಆಗ್ತಾಳೆ. ಇನ್ನೊಬ್ಬರು ಢಾಕಾದಲ್ಲಿ ಸೆಟ್ಲ್ ಆಗ್ತಾರೆ. ಸೊ ಹೀಗಾಗಿ ಅವರ ಪರಿವಾರ ಇವತ್ತಿನ ಹಳೆಯ ಭಾರತದ ಉಪಖಂಡದಲ್ಲಿ ಇದೆ ಅಂತ ಹೇಳ್ಬೋದು. ಇವರ ಸೇವೆ, ಯಾಜ್ದಾನಿಯವರ ಸೇವೆ ಇತಿಹಾಸಕ್ಕೆ ಎಷ್ಟು ಪ್ರಮುಖ ಆಗಿದ್ದನ್ನು ನಾವು ಇವರ ಜೊತೆಗೆ ನಾವು ಅವ್ರ ಮಗಳು ಕೂಡ ಇತಿಹಾಸಕಾರರಾಗಿ ನಾವು ಗುರುತಿಸಿದನ್ನ ನಾನು ಇಲ್ಲಿ ನೆನೆಸ್ಕೊಳ್ತಿದ್ದೆ. ಸೊ ಹೀಗಾಗಿ ಇಷ್ಟೊಂದು ಯಾಜ್ದಾನಿಯವರ ಬಗ್ಗೆ ನನಗೆ ಗೊತ್ತಿರುವಂತ ಮಾಹಿತಿ. ಇನ್ನು ಅನೇಕ ಅವರ ಪುಸ್ತಕಗಳ ಬಗ್ಗೆ ನಾನು ಹೇಳಬಹುದಾಗಿತ್ತು, ಬಟ್ ಈಗ ಸಮಯದ ಅಭಾವ ಇರೋದ್ರಿಂದ ಇವರ ಬರೆದ ಕೃತಿಗಳು ಉನ್ನತ ಮಟ್ಟದ ಉತ್ಕೃಷ್ಟವಾದಂತ ಕೆಲವೊಂದು ಕೃತಿಗಳನ್ನ ಬೀದರ್ ಇಟ್ಸ್ ಹಿಸ್ಟರಿ ಅಂಡ್ ಮಾನ್ಯುಮೆಂಟ್ಸ್ ಇರ್ಬೋದು, ಎಡಿಟೆಡ್ ವಾಲ್ಯೂಮ್ಗಳಲ್ಲಿರ್ಬೋದು, ಮೆಗಲಿಥಿಕ್ ಟೂಮ್ಸ್ ಅಂಡ್ ಇಟ್ಸ್ ಅಂಡ್ ಅದರ್ ಏನ್ಸಿಯಂಟ್ ರಿಮೇನ್ಸ್ ಅಂತ ಇರ್ಬೋದು, ಆಂಟಿಕ್ವಿಟೀಸ್ ಆಫ್ ಬೀದರ್ ಅಂತ ಇರ್ಬೋದು, ಅಜಂತಾ ಬಗ್ಗೆ ಇರುವಂತ ವಾಲ್ಯೂಮ್ಗಳು 3 ವಾಲ್ಯೂಮ್. ಈ ವಾಲ್ಯೂಮ್ಗಳಿಗಾಗಿ ಇಂಗ್ಲೆಂಡ್ ನಲ್ಲಿ 1-2 ವರ್ಷ ಸತತವಾಗಿ ಕೂತ್ಕೊಂಡು ಇವುಗಳನ್ನ ಪಬ್ಲಿಷ್ ಮಾಡುವಂತ ಕಾರ್ಯಕ್ಕೆ ತೊಡಗಿರ್ತಾರೆ ಕೊನೆ ಸಂದರ್ಭದಲ್ಲಿ. ಸೊ ಇವ್ರನ್ನ ಸ್ಪೆಷಲ್ ಆಫೀಸರ್ ಆಗಿ, ಸ್ಪೆಷಲ್ ಕೆಲಸ ಆಗಿ ಅವ್ರನ್ನ ಇಂಗ್ಲೆಂಡಿಗೆ ಕಳಿಸಿ ಈ ವಾಲ್ಯೂಮ್ಗಳನ್ನ
ಪ್ರಿಂಟ್ ಮಾಡಕ್ಕೆ ನಿಜಾಂ ಸರ್ಕಾರ ಅವರಿಗೆ ಪರ್ಮಿಷನ್ ಕೊಡುತ್ತೆ. ಜೊತೆಗೆ ದಕ್ಷಿಣ ಭಾರತದಲ್ಲಿರುವಂತ ಇಸ್ಲಾಮಿಕ್ ಮಾನ್ಯುಮೆಂಟ್ಸ್ ಗಳ ಅಧ್ಯಯನಕ್ಕಾಗಿ ಒಂದು ದೊಡ್ಡ ಒಂದು ಅಧ್ಯಯನಕ್ಕಾಗಿ ಅವರು ಕಾರ್ಯವನ್ನ ಕೈಗೊಂಡಕ್ಕಾಗಿ ಇಸ್ಲಾಮಿಕ್ ಕಂಟ್ರಿಗಳಿಗೆ ಕೂಡ ಟ್ರಾವೆಲ್ ಮಾಡಿ ಅಲ್ಲಿಯ ಮೂಲ ವಾಸ್ತುಶಿಲ್ಪದ ಅಧ್ಯಯನಗಳು ಕೂಡ ಅವರು ಕೈಗೊಂಡಿದ್ದನ್ನ ಅವರು ದಾಖಲೆಯಲ್ಲಿ ಮುದ್ರಿಸಿದ್ದಾರೆ. ಇನ್ನೊಂದು ಕೊನೆಯ ಮಾತು, ಇವರಿಗೆ ಆಪ್ತ ಸ್ನೇಹಿತರಾಗಿ ಒಬ್ಬ ದೊಡ್ಡ ಸ್ನೇಹಿತರಾಗಿ ಕಂಡು ಬರೋದಂದ್ರೆ ಸರೋಜಿನಿ ನಾಯ್ಡು ಅವರು ಇವ್ರ ಬಗ್ಗೆ ಸಾಕಷ್ಟು ದೊಡ್ಡ ಗೌರವ. ಇವರಿಗೆ ಆಫೀಸರ್ಸ್ ಆಫ್ ದ ಡಿಸ್ಟಿಂಗ್ವಿಶ್ಡ್ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಅಂತ ಬಂದ ಸಂದರ್ಭದಲ್ಲಿ ಒಂದು ಅವಾರ್ಡ್ ಬಂದ ಸಂದರ್ಭದಲ್ಲಿ ಇವರಿಗೆ ಒಂದು ಮೆಸೇಜ್ ಮಾಡ್ತಾರೆ. ನೋಡಿ, ಸಾಮಾನ್ಯವಾಗಿ ಗೌರವಗಳು ಕೊಡೋದು ಆ ಜನರಿಗೆ ಗೌರವ ಬರಲಿ ಅಂತೇಳಿ, ಆದ್ರೆ ಇದು ನಿಮ್ಮ ಸಂದರ್ಭದಲ್ಲಿ ಆ ಪ್ರಶಸ್ತಿ ಕೊಡೋದ್ರಿಂದ ಆ ಪ್ರಶಸ್ತಿಗೆ ನಿನಗೆ ಕೊಡೋದ್ರಿಂದ ಆ ಪ್ರಶಸ್ತಿಗೆ ಗೌರವ ಬಂದಿದೆ ಅಂತ ಹೇಳಿದ್ರೆ, ದಿಸ್ ಇಸ್ ಹೌ ದ ಯೂಶಲಿ ದ ಅವಾರ್ಡ್ಸ್ ಆರ್ ಗಿವನ್ ಟು ಡಿಸ್ಟಿಂಗ್ವಿಶ್ಡ್ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನಿಮ್ಮ ಸಂದರ್ಭದಲ್ಲಿ ಇಟ್ ಇಸ್ ಅವಾರ್ಡೆಡ್ ಬಿಕಾಸ್ ಆಫ್ ಇಟ್ ಗಾಟ್ ಎ ರಿಕಗ್ನೈಸೇಷನ್ ಅಂತ ಅನ್ನೋದನ್ನ ಅವರು ಹೇಳಿದ್ದನ್ನ ಅವರು ಹೇಳ್ಬೋದು. ಸೊ ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಇರುವಂತ ವ್ಯಕ್ತಿತ್ವ. ಇವರ ಕೊನೆಯ ಕಾಲದಲ್ಲಿ ಹೈದರಾಬಾದಲ್ಲಿಯೇ ಅವರ ಕೊನೆಯ ಜೀವನ ಕಳೀತಾರೆ. ನವೆಂಬರ್ 13, 1962 ಇವರು ಹೈದರಾಬಾದಲ್ಲಿ ನಿಧನರಾಗ್ತಾರೆ. ಈ ಜೊತೆಗೆ ಹೈದರಾಬಾದ್ ಕರ್ನಾಟಕ ಇತಿಹಾಸದ ಅಧ್ಯಯನದ ಸಂದರ್ಭದಲ್ಲಿ ಇವರ ಒಂದು ಕೊಡುಗೆ ನಮಗೆ ಚಿರಸ್ಮರಣೀಯವಾಗಿದೆ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಈ ಒಂದು ಅವಕಾಶ ನೀಡಿಕೊಟ್ಟಂತ ಇತಿಹಾಸ ಅಕಾಡೆಮಿಯ ಸದಸ್ಯರಿಗೆ, ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರ ದೇವರಕೊಂಡರೆಡ್ಡಿ ಅವರಿಗೆ, ಮತ್ತೆ ದೇವರಾಜ ಸ್ವಾಮಿ ಅವರಿಗೆ, ಡಾಕ್ಟರ್ ಸಂಧ್ಯಾ ಮೇಡಮ್, ಮುಖ್ಯವಾಗಿ ಸಂಧ್ಯಾ ಮೇಡಮ್ ಅವರಿಗೆ, ಸೀತಾಲಕ್ಷ್ಮಿ ಅವರಿಗೆ, ಸ್ಮಿತಾ ರೆಡ್ಡಿ ಅವರಿಗೆ ನನ್ನ ನಮನಗಳನ್ನ ಸಲ್ಲಿಸಿ ವಂದನೆಗಳನ್ನು ನಮಸ್ಕಾರಗಳು. ಓವರ್ ಟು ಕಾರ್ತಿಕೇಯ. ಧನ್ಯವಾದ ಸರ್. ಮಹಾನ್ ಚೇತನರಾದ ಯಾಜ್ದಾನಿ ಸರ್ ಅವರ ಬಗ್ಗೆ ಬಹಳ ಮಾಹಿತಿಪೂರ್ಣ ಉಪನ್ಯಾಸವನ್ನು ನೀಡೋದಕ್ಕಾಗಿ ಅಕಾಡೆಮಿ ಪರವಾಗಿ ನಿಮಗೆ ಧನ್ಯವಾದಗಳು. ಈ ವಿಷಯವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು ನಿಮ್ಮಲ್ಲಿ ಒಂದೇ ಕೇಳ್ತೀನಿ. ಗೋಪಾಲ್ ರಾವ್ ಸರ್ ಅವರು ಈ ಪ್ರಶ್ನೆ ಕೇಳಿದ್ದಾರೆ. ಶ್ರೀ ಯಾಜ್ದಾನಿ ಅವರ ಮೋನೋಗ್ರಾಫ್ಗಳು ಮತ್ತು ಇತರ ಪ್ರಕಟಣೆಗಳು ಹಳೆಯ ಗ್ರಂಥಾಲಯಗಳಲ್ಲಿ ಮಾತ್ರ ದೊರೆಯುತ್ತವೆ. ಅವುಗಳನ್ನೆಲ್ಲ ಮರುಪ್ರಕಟಣೆ ಮಾಡುವ ಸುಳಿವೇನಾದರೂ ಇದೆಯೇ ಅಂತ ಕೇಳ್ತೇವೆ. ಆ ಥರದ್ದೇನು ನನಗೆ ಮಾಹಿತಿ ಇಲ್ಲ ಸರ್, ನನಗೆ ಮಾಹಿತಿ ಇಲ್ಲ. ಪ್ರಕಟಣೆ ಮಾಡೋ ಅವಶ್ಯಕತೆ ಇದೆ. ಇವರ ಲೇಖನ ಚಿಕ್ಕ ಚಿಕ್ಕ ಲೇಖನಗಳು, ಬಟ್ ಮುಖ್ಯವಾಗಿ ವರದಿಗಳಲ್ಲಿ ಪ್ರಕಟವಾಗಿದೆ. ಬೇರೆ ಸಂದರ್ಭದಲ್ಲಿ ವಾಲ್ಯೂಮ್ಗಳಲ್ಲಿ ಬೇರೆ ಬೇರೆ ವಾಲ್ಯೂಮ್, ಇಸ್ಲಾಮಿಕ್ ಕಲ್ಚರ್ ಅಂತ ವಾಲ್ಯೂಮ್ದಲ್ಲಿ, ಮತ್ತೆ ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ ಆಫ್ ಭಂಡಾರ್ಕರ್ ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ ಆನ್ಯುವಲ್ಸ್ ಅಲ್ಲಿ ಪಬ್ಲಿಷ್ ಆಗಿದೆ. ಅನೇಕ ಲೇಖನಗಳು ಪ್ರಕಟವಾಗಿದೆ. ಅವನ್ನೆಲ್ಲ ಸಂಗ್ರಹಿಸಿ ಮಾಡೋದ್ರಿಂದ ಒಳ್ಳೆ ವಾಲ್ಯೂಮ್ ಆಗಿ ಸಿಗುತ್ತೆ ಸರ್. ಧನ್ಯವಾದಗಳು ಸರ್. ಉಷಾರಾಣಿ ಅವರು ಬೀದರ್ನ ಮದರಾಸ ಇಂದಿಗೂ ಚಾಲನೆಯಲ್ಲಿದೆಯೇ? ಮೊಹಮ್ಮದ್ ಗವಾನ್ ಸಂಗ್ರಹಿಸಿದ ಗ್ರಂಥಗಳು ಸಂಶೋಧಕರಿಗೆ ಲಭ್ಯವಿದ್ದಲ್ಲಿ ತಿಳಿಸುವಿರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರ್, ಆ ಮದ್ರಸಾ ಇನ್ನು ನೋಡುವರಿಗೆ ಲಭ್ಯ ಇದೆ, ಅದರಲ್ಲಿ ಏನು ಡೌಟ್ ಇಲ್ಲ. ಅಲ್ಲಿದ್ದಂತ ಲೈಬ್ರರಿ ಬಗ್ಗೆ ಮಾಹಿತಿ ಇದೆ, ಆದ್ರೆ ಯಾವ ಪುಸ್ತಕಗಳು, ಆ ಗ್ರಂಥಗಳು ಸುಮಾರು ಶತಮಾನಗಳಾಗಿದ್ದಾವೆ. ಯಾವ ಸರಿಯಾಗಿ ನಮಗೆ ಅವುಗಳ ಬಗ್ಗೆ ಇರುವಂತ ಸೂಚನೆಗಳಿಲ್ಲ ಸರ್. ಹಾಗೆ ದರ್ಶನ್ ಮೈಸೂರ್ ಅವರು why were these personalities not properly introduced into the university curriculum ಅಂತ ಪ್ರಶ್ನೆ ಕೇಳಿದ್ದಾರೆ. ಸರ್, ಇದು ಹೈದರಾಬಾದ್ ಮತ್ತೆ ಮಹಾರಾಷ್ಟ್ರದ ಸಂದರ್ಭದಲ್ಲಿ ಯಾಜ್ದಾನಿ ಬಗ್ಗೆ ಸಾಕಷ್ಟು ಮಾಹಿತಿಗಳಿದಾವೆ, ಇದರಲ್ಲಿ ಏನು ಡೌಟ್ ಇಲ್ಲ. ಯಾಕಂದ್ರೆ ಇವರ ಅನೇಕ ಸಂದರ್ಭದಲ್ಲಿ ನಿಮಗೆ ದೌಲತಾಬಾದ್ ಬಗ್ಗೆ ಮಾಹಿತಿ ಬೇಕಂದ್ರೆ ಯಾಜ್ದಾನಿನೇ ಮುಖ್ಯವಾಗಿ ಬರ್ತಾರೆ. ಜೊತೆಗೆ ಪರಿಂದ ಪೈಠಾಣ್ ಉತ್ಖನನ ಮಾಡ್ತಾರೆ. ಹೀಗಾಗಿ ಇವರ ಬಗ್ಗೆ ಸಾಕಷ್ಟು ಮಾಹಿತಿ. ಅದೇ ದೊಡ್ಡ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಹೈದರಾಬಾದ್ ಕರ್ನಾಟಕ ಏನೋ ಇರೋದ್ರಿಂದ, ನಿಜಾಮನ ಆಡಳಿತಕ್ಕೆ ಒಳಪಟ್ಟಿದ್ದರಿಂದ ಅಲ್ಲಿಯ ವಿದ್ವಾಂಸರ ನಮ್ಗೆ ಸಾಕಷ್ಟು ನಮಗೆ ಪರಿಚಯ ಒಂದು ಕೊರತೆ ಒಂದು ಕಾರಣ ಇದೆ. ಎರಡನೇದೇನಂದ್ರೆ ಅವರ ಅಧ್ಯಯನಗಳು, ಹೆಚ್ಚಿನ ಅಧ್ಯಯನಗಳು ಇಲ್ಲಿ ಕರ್ನಾಟಕದಲ್ಲಿ ಪ್ರಕಟವಾಗಕ್ಕಿಂತ ಹೆಚ್ಚು ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ದೇಶಗಳ ನಿಯತಕಾಲಿಕ ಅಥವಾ ಬೇರೆ ಭಾಷೆಗಳಲ್ಲಿ ಪ್ರಕಟವಾಗಿದ್ದರಿಂದ ನಮಗೆ ಪರಿಚಯ ಕಡಿಮೆ. ಆ ಕಾರಣಕ್ಕಾಗಿ ನಮಗೆ ಇಲ್ಲಿ
ಪಠ್ಯಕ್ರಮದಲ್ಲಿ ಇವರನ್ನ ತೊಡಗಿಸಿಕೊಳ್ಳೋದು ಕಡಿಮೆ. ಬಟ್ ಉನ್ನತ ಶಿಕ್ಷಣದಲ್ಲಿ ಯಾರು ಅಧ್ಯಯನ ಮಾಡಿದ್ದಾರೆ ಅವರೆಲ್ಲರಿಗೂ ಯಾಜ್ದಾನಿ ಬಗ್ಗೆ ಸಾಕಷ್ಟು ಪರಿಚಯ ಇದೆ ಅಂತ ನನ್ಗನ್ಸುತ್ತೆ. ಧನ್ಯವಾದ ಸರ್. ಹಾಗೆ ಪುಟ್ಟರಾಜು ಅವರು ತಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇಫ್ ಟ್ರಾನ್ಸ್ಲೇಟ್ ಯಾಜ್ದಾನಿ ವರ್ಕ್ಸ್ ಇನ್ ಟು ಕನ್ನಡ, ಕರ್ನಾಟಕ ಹಿಸ್ಟ್ರಿ ವಿಲ್ ಬಿ ಕಂಪ್ಲೀಟೆಡ್ ಮೇ ಬಿ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇದಕ್ಕೆ ನಿಮ್ಮ ಹೌದು ಸರ್, ಮಾಡಬಹುದು. ಒಳ್ಳೆ ಸಲಹೆ ಸರ್, ಇದು ಒಳ್ಳೆ ಸಲಹೆ ಸರ್. ಹಾಗೆ ಸರ್, ಹಾಗೆ ದತ್ತಪ್ರಸನ್ನ ಪಾಟೀಲ್ ಅವರು ಕಲ್ಯಾಣ ಚಾಲುಕ್ಯ ದೇವಾಲಯ ಬಗ್ಗೆ ಇವರ ಪುಸ್ತಕ ಇವೆಯೇ ಅಂತ ಕೇಳಿದ್ದಾರೆ. ಕಲ್ಯಾಣ ಚಾಲುಕ್ಯರ ಬಗ್ಗೆ ಇಲ್ಲ ಸರ್, ಅಲ್ಲಿ ಅವರ ಅವರ ಪುರಾತತ್ವ ಇಲಾಖೆ ವಾರ್ಷಿಕ ವರದಿಗಳಲ್ಲಿ ಅಲ್ಲಲ್ಲಿ ಅವುಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಬಟ್ ಕುಕನೂರು ಅಂತ ಸಂದರ್ಭದಲ್ಲಿರ್ಬೋದು, ಕಳ್ಳೂರು ಅಂತ ಸಂದರ್ಭದಲ್ಲಿರ್ಬೋದು, ಬೇರೆ ಬೇರೆ ಪ್ರದೇಶದಲ್ಲಿ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಸಿಕ್ಕಂತ ದೇವಾಲಯಗಳ ಬಗ್ಗೆ ಅವರು ಸಾಕಷ್ಟು ದೀರ್ಘವಾದಂತ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಕೆಲವೊಂದಕ್ಕೆ ಗ್ರೌಂಡ್ಗಳನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಮಾಹಿತಿಗಳನ್ನು ಒದಗಿಸ್ತಾರೆ. ಆದ್ರೆ ಅವುಗಳನ್ನ ಒಂದು ಅಧ್ಯಯನವಾಗಿ ಅವರು ಮಾಡಿದ್ದನ್ನು ನಾನು ನೋಡಿಲ್ಲ. ನಾನು ಒಂದು ಮೋನೋಗ್ರಾಫ್ ಆಗಿ ದೇವಾಲಯಗಳನ್ನ ಸಪರೇಟ್ ಮಾಡಕ್ ಹೋಗಿಲ್ಲ. ಧನ್ಯವಾದಗಳು. ಸೊ ಪ್ರಶ್ನೆಗಳ ರೂಪದಲ್ಲಿ ಇದಿಷ್ಟು ಕಮೆಂಟ್ಗಳು ಬಂದಿದ್ವು. ಹಾಗೆ ಅನೇಕ ಮೆಚ್ಚುಗೆ ಸೂಚಿಸುವ ಅಂಶಗಳ ಕಮೆಂಟ್ಗಳು ಕೂಡ ನಮಗೆ ಬಂದು, ಅದರಲ್ಲಿ ಸಮಯದ ಅಭಾವವನ್ನು ಪರಿಗಣಿಸಿ ಕೆಲವನ್ನ ಮಾತ್ರ ನಾನು ಓದ್ತೇನೆ. ಡಾಕ್ಟರ್ ಶಿವಮೂರ್ತಿ ಶಾಂಬೈನೂರು ಅವರು, ಈ ನೆಲದ ಚರಿತ್ರೆಯ ಹೊರತೆಯನ್ನು ಕೊರತೆ ಇಲ್ಲದೆ ನೀಗಿಸುತ್ತಿರುವ ನಿಮ್ಮ ಆಶಯ ಅಕ್ಷಯವಾಗಲಿ. ಆಶಾದಾಯಕ ಹಾಗೂ ಆಸಕ್ತಿಯುತ ಅಭಿವ್ಯಕ್ತಿ ಈ ಅಭಿಯಾನಕ್ಕೆ ಅಭಿನಂದನೆಗಳು ಅಂತ ಹೇಳ್ತಿದ್ದಾರೆ. ಹಾಗೆ ಪಾರಿಜಾತ ಮೋಹನ್ ಅವರು, ನಮಸ್ಕಾರ, ಉತ್ತಮ ಮಾಹಿತಿ. ಪ್ರಾಕ್ತನ ಶಾಸ್ತ್ರ ಹಾಗೂ ಇತಿಹಾಸ ವಿದ್ಯಾರ್ಥಿನಿಗೆ ಬಹಳ ವಿಷಯ ನನಗೆ ಆಸಕ್ತಿಯಾಯಿತು, ಧನ್ಯವಾದಗಳು ಸರ್ ಅಂತ ತಮ್ಮ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ರವೀಂದ್ರನಾಥ್ ಕಡಪ್ಪನವರ್ ಅವರು, ಪ್ರಾಕ್ತನ ಶಾಸ್ತ್ರಜ್ಞರಾದ ಡಾಕ್ಟರ್ ಯಾಜ್ದಾನಿ ಅವರ ಕುರಿತು ಮಾಹಿತಿಪೂರ್ಣ ಉಪನ್ಯಾಸ, ನಮ್ಮಂತವರಿಗೆ ಅಧ್ಯಯನ ಆಸಕ್ತಿ ಮತ್ತು ಕುತೂಹಲ ಮೂಡಿಸಿದ ಡಾಕ್ಟರ್ ಅರುಣಿ ಅವರಿಗೆ ಅಭಿನಂದನೆಗಳು ಅಂತ ಅವರು ತಿಳಿಸ್ತಾ ಇದ್ದಾರೆ. ಹಾಗೆಯೇ ಸೀತಾಲಕ್ಷ್ಮಿ ರಾವ್ ಅವರು, ನಮ್ಮ ನಾಡಿನ ಇತಿಹಾಸ ಸಂರಕ್ಷಣೆ ಹಾಗೂ ಅಧ್ಯಯನ ಕ್ಷೇತ್ರಕ್ಕೆ ಅನೇಕ ಹಿರಿಯರು ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಮಹನೀಯರಾದ ಯಾಜ್ದಾನಿ ಅವರ ಸಾಧನೆಗಳನ್ನು ಸೂಕ್ತ ಫೋಟೋ ಸಂಗ್ರಹದೊಂದಿಗೆ ಪರಿಚಯ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ಸರ್. ಹಾಗೆ ರವಿ ಕೋರಿಸೆಟ್ಟರ್ ಅವರು ಮತ್ತೊಂದು ವಿಷಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದ ಸರ್. ಅವರಿಗೆ ಮುಖ್ಯವಾಗಿ ಡಾಕ್ಟರ್ 1973ರಲ್ಲಿ HD ಸಂಕಲ್ಲ ವಾಸ್ ಕನ್ಫರ್ಡ್ ಪದ್ಮಭೂಷಣ್ ಅಂತ ತಮ್ಮ ಅಭಿಪ್ರಾಯ ಮಾಹಿತಿ ಹಂಚಿಕೊಂಡಿದ್ದಾರೆ. 73ರಲ್ಲಿ ಅವರಿಗೆ ದೊರಕಿತಿದೆ. ಬಟ್ ಅದಕ್ಕೆ ಮುಂಚೆನೆ ಯಾಜ್ದಾನಿ ಅವರಿಗೆ ಕೊಟ್ಟೆ ನಾನು. ಏನಂದ್ರೆ ಅದಕ್ಕೆ ಒಳ್ಳೆ ಮಾಹಿತಿ ಅವರ ಕೊಟ್ಟಿದ್ದಕ್ಕಾಗಿ ನನ್ನ ಗುರುಗಳಿಗೆ ನಮಸ್ಕಾರಗಳು. ಜೊತೆಗೆ ಇನ್ನೊಂದು ಏನಂದ್ರೆ, ಅವ್ರಕ್ಕಿಂತ ಮುಂಚೆ ಸಂಕಲಿಯರ್ ದೊರಕ ಮುಂಚೆನೆ ಯಾಜ್ದಾನಿಗೆ ದೊರಕಿದ್ದು ನಮಗೆ ಒಂದು ವಿಶೇಷತೆ ಅಂತ ಅನ್ಸುತ್ತೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೀಗೆ ಗಾಂಧೀಜಿಯ ಮೋಲ್ಕರಿ ಅವರು, ಅಭಿನಂದನೆಗಳು ಸರ್, ತುಂಬಾ ಅದ್ಭುತವಾಗಿ ಯಾಜ್ದಾನಿ ಕುರಿತು ಐತಿಹಾಸಿಕ ಮಾಹಿತಿಯನ್ನು ನೀಡಿದ್ದೀರಾ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆಯೇ ದೇವರಕೊಂಡ ರೆಡ್ಡಿ ಸರ್ ಕೂಡ, ಇದುವರೆಗೆ ಉಪನ್ಯಾಸ ನೀಡಿದ ನಿಮಗೆ ಆಲಿಸಿದ ನಮಗೂ ಕೂಡ ಎಲ್ಲರೂ ವಂದನೆಗಳನ್ನ ತಿಳಿಸಿದ್ದಾರೆ. ಅಧ್ಯಕ್ಷರಿಗೆ ನಮಸ್ಕಾರಗಳು ಸರ್, ಧನ್ಯವಾದಗಳು ಇದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಅರುಣಿ ಸರ್, ದೇವರಕೊಂಡ ರೆಡ್ಡಿ ಅವರಿಗೆ ಸರ್ ಅವರಿಗೆ ಯಾಜ್ದಾನಿ ಬಗ್ಗೆ ಸಾಕಷ್ಟು ಪರಿಚಯ ಇದೆ. ಯಾಕಂದ್ರೆ ಆ ಭಾಗದಲ್ಲಿಯೇ ರೆಡ್ಡಿ ಸರ್ ಅವರ ಸಂಪಾದಿತ ಕೃತಿಗಳು ಪ್ರಕಟವಾಗಿದ್ದಾವೆ. ಕೊಪ್ಪಳ ಶಾಸನಗಳಿರ್ಬೋದು, ರಾಯಚೂರು ಶಾಸನಗಳು, ಆ ಸಂದರ್ಭದಲ್ಲಿ ಯಾಜ್ದಾನಿ ಅವರ ಎಲ್ಲಾ ಶಾಸನಗಳನ್ನ ನೋಡಿದಾಗ ಹಾಗೆ ಅವರಿಗೆ ಸಾಕಷ್ಟು ಪರಿಚಯ ಇದೆ. ಬಟ್ ಬೇರೆಯವರಿಗೆ ಇದೊಂದು ವಿಶೇಷತೆ ಅಂತ ಅನಿಸುತ್ತೆ. ಅದಕ್ಕಾಗಿ ಧನ್ಯವಾದಗಳು ಸರ್. ಖಂಡಿತ ಸರ್. ನಮ್ಮಂತಹ ಅನೇಕರಿಗೆ ಇದೊಂದು ನಿಜವಾಗ್ಲೂ ಅನೇಕ ಹೊಸ ವಿಷಯಗಳನ್ನ ತಿಳ್ಕೊಂಡ್ವಿ ಯಾಜ್ದಾನಿ ಅವರ ಬಗ್ಗೆ. ಇಂಥ ಮಾಹಿತಿಪೂರ್ಣ ಉಪನ್ಯಾಸ ನೀಡಿದ ಅರುಣಿ ಸರ್ಗೂ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ನನಗೂ ಕೂಡ
ಅವಕಾಶವನ್ನು ನೀಡಿದ್ದಕ್ಕೆ ಅಕಾಡೆಮಿ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸಂಧ್ಯಾ ಮೇಡಮ್ ಹಾಗೂ ಸೀತಾಲಕ್ಷ್ಮಿ ಮೇಡಮ್ ಅವ್ರಿಗೂ ಧನ್ಯವಾದಗಳು ಅಂತ ಹೇಳಿ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಎಲ್ಲರಿಗೂ.